श्रीगुरुभ्यो नमः। हरिः ओम्। नारायणं निखिलपूर्णगुणैकदेहम् सर्वज्ञमच्युतमपेतसमस्तदोषम् प्राणस्य सर्वचिदचित्परमेश्वरस्य साक्षादीश्वरमियां शरणं रमेशम् ಇವತ್ತಿನ ಈ ಐತರೇಯ ಉಪನಿಷತ್ತಿನ ಪಾಠದಲ್ಲಿ ನಮಗೆ ಆಚಾರ್ಯರು ಒಂದು ಅನುಗ್ರಹವನ್ನ ಮಾಡ್ತಾ, ಅದು ನಿಜವಾಗ್ಲೂ ಕೂಡ ವಿಶೇಷವಾಗಿ ಮಧ್ವಭಾಷ್ಯವನ್ನ ಅಧ್ಯಯನ ಮಾಡುವಂತಹ ವ್ಯಕ್ತಿಗಳಿಗೆ ಆಚಾರ್ಯರು ಮಾಡಿರುವ ಒಂದು ಅನುಗ್ರಹ. 2 ಮಂತ್ರಗಳನ್ನ ಉದ್ಧಾರ ಮಾಡ್ತಾರೆ. ಅಂದ್ರೆ ವೇದದಲ್ಲಿ ಅಡಗಿರುವ 2 ಮಂತ್ರಗಳನ್ನ ಎತ್ತಿ ಅದಕ್ಕೆ ಅರ್ಥವನ್ನ ಹೇಳಿ, ಈ 2 ಮಂತ್ರಗಳನ್ನು ನೀವು ಪ್ರತಿಯೊಂದು ಯಜ್ಞಗಳಲ್ಲೂ ಹೇಳ್ರಿ. ಯಜ್ಞ ಮಾಡುವಾಗ ಇಲ್ಲ ನಾವೇನು ಯಜ್ಞ ಮಾಡೋದಿಲ್ಲ ಅಂತ ಅನ್ನೋದಾದ್ರೆ ಪ್ರತಿನಿತ್ಯದಲ್ಲೂ ಈ 2 ಮಂತ್ರಗಳನ್ನ ಹೇಳ್ರಿ. ಯಾಕೆ ಅಂದ್ರೆ ಕೇವಲ ಜ್ಞಾನಕ್ಕಾಗಿ. ಆಚಾರ್ಯರ ದೊಡ್ಡ ಅನುಗ್ರಹ, ಬಹಳ ಅದ್ಭುತವಾದ ಮಾತು ಹೇಳ್ತಾರೆ. ಜಪೇದ್ ಮಂತ್ರದ್ವಯಂ ನಿತ್ಯಂ ಜ್ಞಾನೇಚ್ಛು ಪುರುಷ ಸದಾ. ಜ್ಞಾನೇಚ್ಛು ಪುರುಷ ಎಲ್ಲಿ ಬರ್ತದ ಹೇಳ್ತೀನಿ ಆಮೇಲೆ, ಮೊದಲು ನಾನು ನೋಡ್ರಿ. ಜ್ಞಾನೇಚ್ಛು ಪುರುಷ ಸದಾ, ಯಾವಾಗಲೂ ಜ್ಞಾನ ಬಯಸುವಂತಹ ವ್ಯಕ್ತಿ. ಈ ವಿಸ್ಡಮ್ ಏನದ ನೋಡ್ರಿ, ಇದು ಜ್ಞಾನ ಅಂತ ಅನ್ನೋದು, ಇದು ಒಳಗಿನಿಂದ ಬೆಳಕು ಕೊಡ್ತದ. ಒಮ್ಮೆ ಒಳಗೆ ಬೆಳಕು ಶುರುವಾತು ಅಂತಂದ್ರೆ ಹೊರಗಡೆಗೆ ಎಷ್ಟು ಕತ್ಲಿದ್ರೂ ಭಯವೇ ಆಗೋದಿಲ್ಲ. ಯಾಕಂದ್ರ ಒಳಗೆ ಬೆಳಕಿದ್ದ ಹೊತ್ತಿನೊಳಗೆ ಹೊರಗೆ ಎಷ್ಟು ಕತ್ಲಿದ್ರೆ ಏನ್ ಮಾಡ್ಲಿಕ್ಕೆ ಸಾಧ್ಯ? ನಮ್ಮನ್ನ ಏನು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದರಿಂದ ಈ 2 ಮಂತ್ರಗಳನ್ನ ನಾವಿವತ್ತು ಅರ್ಥ ಮಾಡಿಕೊಳ್ಳಿಕ್ ಹೊರಟಿದ್ದೇವೆ. ಆ 2 ಮಂತ್ರಗಳಲ್ಲಿ ತುಂಬಾ ಅದ್ಭುತವಾದ ವ್ಯವಸ್ಥೆ ಇದೆ. ಜೀವನ್ಮುಕ್ತ್ಯವಸ್ಥಾ, ಮುಕ್ತ್ಯವಸ್ಥಾ ಅಂತ 2 ಬರ್ತದೆ. ನಮ್ಮ ಜೀವನದಲ್ಲಿ 2 ಹಗಲುಗಳಾಗ್ತಾವಂತ ಶ್ರೀಮದಾಚಾರ್ಯ ಅಂತಾರೆ. ಸಾಮಾನ್ಯವಾಗಿ 1 ಹಗಲು ಆಗೋದು ಕಂಡಿರ್ತೀವಿ, 2 ಹಗಲೇನು ನೋಡು. ನಿನ್ ಜೀವನದಲ್ಲಿ 2 ಹಗಲು ಬರ್ತಾವ. ಆ 2 ಹಗಲು ಯಾವುದು ಅಂದ್ರೆ, ಒಂದು ಜೀವನ್ಮುಕ್ತ್ಯವಸ್ಥಾ, ಇನ್ನೊಂದು ಮುಕ್ತ್ಯವಸ್ಥಾ ಎಂಬುವ 2 ಹಗಲುಗಳು ಬರ್ತಾವ. ಆ ಹಗಲುಗಳಿಗೆ ಕಾರಣೀಕರ್ತೃಗಳು ಯಾರು, ಅವರು ಹೇಗೆ ಅನುಗ್ರಹ ಮಾಡ್ತಾರೆ, ಇದು ಎಲ್ಲವನ್ನು ನಾವಿವತ್ತು ಅಭ್ಯಾಸ ಮಾಡ್ಲಿಕ್ಕೆ ಹೊರಟಿದ್ದೇವೆ. ಆ 2 ಮಂತ್ರಗಳು, ಮೊದಲನೇದಾಗಿ ಆ 2 ಮಂತ್ರಗಳನ್ನ ನಾವು ಬರ್ಕೊಳ್ಬೇಕು. ಬರ್ಕೊಂಡಾಗ ಮಾತ್ರ ಆಗ್ತದೆ. ಯಾಕ? 214ನೇ ಪುಟದಲ್ಲಿ ನಿನ್ನೆ ಹೇಳುವಾಗ ತದುಕ್ತಂ ಋಷಿಣ ಆತೇನ ಯಾತಂ ಮನಸೋ ಜವೀಯಸ ನಿಮಿಷಚ್ಚಿಜ್ಜವೀಯಸೇತಿ ಅಂತ ಕೊನೆಯ ಸಾಲು, 214ನೇ ಪುಟದಲ್ಲಿ ಕೊನೆಯ ಸಾಲು ಹೇಳಿದ್ದೆ. ಅದರ ಮೇಲೆ ಇತ್ಯಾದಿ ಪ್ರಮಾಣ ವಿವೇಕೆ ಅನ್ನುವರೆಗೆ ಪಾಠ ಮುಗಿದಿತ್ತು. ತೇನ ರಥೇನ ಅಂತ ಪ್ರಾರಂಭ ಆಗ್ತಿತ್ತು. ಅದಕ್ಕೋಸ್ಕರ ಈ ಆ ಮಂತ್ರವನ್ನು ಬರ್ಕೊಳ್ಬೇಕು. ಪೆನ್ನು ಪೇಪರ್ ತಗೊಂಡಿದ್ದೀರಿ, ಮೊದಲನೇ ಸಾಲು ಬರಿತಾ ಇದ್ದೀರಿ ಅಂತ ನಾನು ಅನ್ಕೊಂಡ ಆಯ್ತೀಗ. ಆತೇನ ಯಾತಂ ಬರ್ಕೊಂಡ್ರ ಮುಂದ ಮನಸೋ ಜವೀಯಸ, ಅದೇ ಸಾಲು ಕಂಟಿನ್ಯೂ ಆಗ್ಲಿ. ಮನಸೋ ಜವೀಯಸ, ನಾ ಎಲ್ಲಿ ಸಾಲು ಮುಗಿಸ್ರಿ ಅಂತ ಹೇಳ್ದಂಗ ಮುಗಿಸ್ತೆ ಬ್ಯಾಡ್ರಿ. ಆತೇನ ಯಾತಂ ಮನಸೋ ಜವೀಯಸ, 1 ಸಾಲು ಮುಗೀತು. ನೆಕ್ಸ್ಟ್ 2ನೇ ಸಾಲಿಗೆ ಬರ್ರಿ. ರಥಂ ಯಂ ವಾಂ ರುಭವಶ್ಚಕ್ರುರಶ್ವಿನಾ, ರುಭವಃ ಚಕ್ರುಹು ಅಶ್ವಿನಾ, ರುಭವಶ್ಚಕ್ರುರಶ್ವಿನಾ 2 ಸಾಲಾಯ್ತು. ಆತೇನ ಯಾತಂ ಮನಸೋ ಜವೀಯಸ ರಥಂ ಯಂ ವಾಂ ರುಭವಃ ಚಕ್ರುರಶ್ವಿನಾ. 3ನೇ ಸಾಲು. ಯಸ್ಯ ಯೋಗೇ ದುಹಿತಾ ಜಾಯತೆ ದಿವಃ, ಯಸ್ಯ ಯೋಗೇ ದುಹಿತಾ ಜಾಯತೆ ದಿವಃ. 4ನೇ ಸಾಲು. ಉಭೇ ಅಹನಿ, ದೀರ್ಘ ಬರಿರಿ. ಉಭೇ ಅಹನಿ ಸುದಿನೇ ವಿವಸ್ವತಃ, ಮುಗೀತು. 4 ಸಾಲು ಮುಗೀತು. ಸುದಿನೇ ವಿವಸ್ವತಃ ಬರ್ಕೊಂಡ್ರ? ಸುದಿನೇ ವಿವಸ್ವತಃ ಮಂತ್ರ ಒಂದ್ಸಲ ಹೇಳ್ಬಿಡ್ತೀನಿ, ಏನ್ರ ಉಳಿದಿದ್ರೆ ನೋಡ್ಕೊಳ್ರಿ. ಆತೇನ ಯಾತಂ ಮನಸೋ ಜವೀಯಸ ರಥಂ ಯಂ ವಾಂ ಋಭವಶ್ಚಕ್ರುರಶ್ವಿನಾ, ಯಸ್ಯ ಯೋಗೇ ದುಹಿತಾ ಜಾಯತೆ ದಿವಃ,
ಉಭೇ ಅಹನಿ ಸುದಿನಿ ವಿವಸ್ವತಃ. ಈ ಮಂತ್ರದ ಅರ್ಥ, ಯಾವ ಮಂತ್ರವನ್ನು ಜಪಿಸಿದರೆ ಜ್ಞಾನ ಲಾಭವಾಗ್ತದೆ ಅಂತ ಹೇಳ್ತಿದ್ದೀವೋ ಆ ಮಂತ್ರದ ಅರ್ಥ. ಓ ಹಯಗ್ರೀವ ರೂಪದ ಹರಿವಾಯುಗಳೇ, ಯಜ್ಞಕ್ಕಾಗಿ ಮನಸ್ಸಿಗಿಂತ ಹೆಚ್ಚು ವೇಗದ ರಥವನ್ನು ಏರಿ ಬನ್ನಿರಿ. ಹಾಗೂ ಮನಸ್ಸಿಗಿಂತ ಹೆಚ್ಚು ಕೆಲಸ ಮಾಡುವ ಸಾಮರ್ಥ್ಯವಿರುವ, ಕೆಲಸ ಮಾಡುವ ಶಕ್ತಿ ಇರುವ ಈ ದೇಹ ರಥದಲ್ಲಿ ಸದಾ ಸನ್ನಿಹಿತರಾಗಿರಿ. ದೇವತೆಗಳು ನಿಮಗಾಗಿ ಈ ರಥವನ್ನು ಮಾಡಿದ್ದಾರೆ. ಆ ರಥದಿಂದ ನಿಮ್ಮ ಸೇವೆ ಮಾಡಿ ಜೀವನು ಅಪರೋಕ್ಷ ಜ್ಞಾನ ಪಡೆದು ಮುಕ್ತಿ ಹೊಂದುವಂತಾಗಲಿ. ಎರಡನೇ ಮಂತ್ರ ಬರ್ಕೊಳ್ರಿ. ಎರಡನೇ ಮಂತ್ರ ಏನು? ನಿಮಿಷಚ್ಚಿಜ್ಜವೀಯಸ. ನಿಮಿಷಚ್ಚಿಜ್ಜವೀಯಸ ರಥೇನಾಯಾತಮಶ್ವಿನ. ರಥೇನಾಯಾತಮಶ್ವಿನ. ಮೂರನೇ ಸಾಲು ಅಂತಿಷತ್ ಭೂತು ಮಾಮವ. ಅಂತಿಷತ್ ಭೂತು ಮಾಮವ. ಮಂತ್ರಾರ್ಥ. ಕಣ್ಣಿನ ರೆಪ್ಪೆ, ಕಣ್ಣಿನ ರೆಪ್ಪೆ ಬಡಿದುಕೊಳ್ಳುವಷ್ಟು ಕಾಲವು, ಬ್ರಾಕೆಟ್ ಒಳಗ 1 ನಿಮಿಷವು, ಬ್ರಾಕೆಟ್ ಕಂಪ್ಲೀಟ್, ವ್ಯರ್ಥವಾಗದಂತೆ ಸದಾ ನನ್ನಿಂದ ಸಾಧನೆ ನಡೆಸಲು ಅನುಕೂಲವಾಗಲು ನೀವಿಬ್ಬರು ದೇಹದಲ್ಲಿದ್ದು ರಕ್ಷಣೆ ಮಾಡಿರಿ. ಈ ಎರಡೂ ಮಂತ್ರಗಳು, ಮಂತ್ರಾರ್ಥಗಳು ಮುಗೀತು. ಅದು ನಿನ್ನೆ ದಿವಸ ಬಂದಿತ್ತು. ನಾಳೆ ಹೇಳ್ತೀನಿ ಅಂತ ಹೇಳಿದ್ದೆ. ಮಂತ್ರ ಹೇಳಿ ಅರ್ಥವನ್ನು ಹೇಳಿದ್ದೀನಿ. ಈ ಎರಡೂ ಮಂತ್ರಗಳನ್ನ ನಿತ್ಯ ಹೇಳ್ತಿರ್ರಿ, ಜ್ಞಾನ ಬರ್ಲಿ ಅಂತ ತಿಳ್ಕೊಂಡು. ಹೈಗ್ರೀವ ರೂಪದಲ್ಲಿರ್ತಕ್ಕಂತಹ ಹರಿವಾಯುಗಳು ಮೊದಲೇ ಹೇಳ್ಬಿಟ್ಟದ. ಹೈಗ್ರೀವ ರೂಪದಲ್ಲಿರುವ ಹರಿವಾಯುಗಳೇ ಅಂತ ಹೇಳ್ಬಿಟ್ಟಿವಿ. ಸರಿ, ಮುಗಿದು ಹೋತು. ಮುಂದೆ ಈಗ 215ನೇ ಪುಟದಲ್ಲಿ ತೇನ ರಥೇನ ಎಂಬ ವಾಕ್ಯದಿಂದ ಪಾಠ ಪ್ರಾರಂಭ ಆಗ್ಲಿಕ್ಕತ್ತದ. ಒಂದ್ ಕ್ಷಣ ಆ ಕಡೆ ಈ ಕಡೆ ನೋಡ್ಬೇಡ್ರಿ, ಸರಳ ಪುಸ್ತಕ ನೋಡ್ರಿ. ಉಪನಿಷತ್ತಿನಲ್ಲಿ ತೇನ ಅಂತ ಬಂದದ್ರಿಂದ ರಥೇನ ಅನ್ನುವ ಅರ್ಥವನ್ನ ಮಾಡ್ಲಿಕ್ಕೆ ಶ್ರೀಮದಾಚಾರ್ಯರು. ಆ ರಥದಿಂದ ಬರಬೇಕು ಅಂತ. ಯಾವ ರಥ ಅಂದ್ರ ಅದಕ್ಕೆ ಹೇಳ್ತಾರ, ಅಧ್ಯಾತ್ಮದಲ್ಲಿ ಶರೀರವೆಂಬುವಂತಹ ರಥದಲ್ಲಿ, ಅಧಿದೈವದಲ್ಲಿ ರಥ, ಹೊರಗಡೆಗೆ ಇರುವಂತಹ ರಥ. ಇದನ್ನು ಹೇಳಿದ್ದೀವಿ. ದೇವತೆಗಳೇ ಕುದುರೆಗಳಾಗಿ ಬರ್ತಾರ ಅಂತ ತಿಳ್ಕೊಂಡು ಹೇಳಿದ್ದೀವಿ. ಒಳಗಡೆಗೆ ಕಣ್ಣು ಕಿವಿಗಳೇ ಕುದುರೆಗಳು ಅಂತೂ ಹೇಳಿದ್ದದ ರಥರೂಪೇಣ. ಇನ್ನು ಅಲ್ಲಿ ಋಭವಶ್ಚಕ್ರುಹು ಅಂತದ ಮಂತ್ರದಲ್ಲಿ ಋಭುಗಳು
ಈ ರಥವನ್ನು ನಿರ್ಮಾಣ ಮಾಡಿದವರು ಅಂತ. ಸಾಮಾನ್ಯವಾಗಿ ಋಭುಗಳು ರಥ ಮಾಡಿದ್ದು ಅಂದ್ರೆ ಋಭುಗಳು ಎಂಬುದು ದೇವತೆಗಳ ಒಂದು ಗುಂಪು. ಆ ಗುಂಪು ಮಾತ್ರ, ದೇವತೆಗಳ ಒಂದು ಗಣ ಮಾತ್ರ ಈ ರಥವನ್ನು ನಿರ್ಮಾಣ ಮಾಡಿದೆಯಾ ಅಂದ್ರೆ ಇಲ್ಲ. ಎಲ್ಲಾ ದೇವತೆಗಳು ಈ ರಥವನ್ನು ನಿರ್ಮಾಣ ಮಾಡಿದ್ದಾರೆ ಅಥವಾ ರಥಕ್ಕೆ ಸಂಬಂಧಿಸಿದವರಾಗಿದ್ದಾರೆ. ಒಂದು ರಥ ಅದು ನಿರ್ಮಾಣ ಮಾಡಲಿಕ್ಕೆ ಶಿಲ್ಪಿಗಳು ಬೇಕು. ಋಭುಗಳು ಅನ್ನೋರು ರಥಗಳ ಶಿಲ್ಪಿಗಳು. ಆ ರಥದ ನಿರ್ಮಾಣ ಮಾಡುವವರು ಋಭುಗಳು ಮಾತ್ರವೇ ಅಂದ್ರೆ ಆಚಾರ್ಯರ ಪ್ರಕಾರ ಋಭು ಅನ್ನುವ ಶಬ್ದ ಸರ್ವದೇವತಾ ವಾಚಕವಾಗಿದೆ, ಕೇವಲ ಒಂದು ಸಮಾಜವನ್ನ ಪ್ರತಿನಿಧಿಸುವುದಿಲ್ಲ. ಅದಕ್ಕೆ ಹೇಳಿದ್ರು ಋಭವಃ ಇತ್ಯತ್ರ ದೇವಾನಾಂ ಸಾಧಾರಣಂ ನಾಮ ಆದಿತ್ಯ ವಸವೋ ರುದ್ರ ವಿಶ್ವೇ ಋಭವ ಇತ್ಯಪಿ ಸರ್ವದೇವ ಸಮಾಖ್ಯಾಚ ದ್ವಾದಶ ಅಷ್ಟಾಧಿಕೇಶ್ವಪಿ. ಋಭವಃ ಅಂತನ್ನುವಲ್ಲಿ ಎಲ್ಲ ದೇವತೆಗಳಿಗೆ ಸಾಧಾರಣವಾಗಿದೆ ಈ ಹೆಸರು. ಆದಿತ್ಯ, ವಸುಗಳು, ರುದ್ರರು, ವಿಶ್ವೇ ಋಭವಃ ಎಲ್ಲ ದೇವತೆಗಳು ಮತ್ತು ಋಭುಗಳು. ಸರ್ವದೇವ ಸಮಾಖ್ಯಾಚ ಎಲ್ಲಾ ದೇವತೆಗಳು ಸಮಾಖ್ಯಾದ. ಹೆಂಗ? ದ್ವಾದಶ ಅಷ್ಟಾಧಿಕೇಶ್ವಪಿ 12 ಆದಿತ್ಯರಲ್ಲೂ ಆದಿತ್ಯ ಅಂತ ಅನ್ನೋ ಶಬ್ದ, ಅಷ್ಟವಸುಗಳಲ್ಲೂ ವಸು ಅನ್ನೋ ಶಬ್ದ ಹೆಂಗ ಸಮಾನವಾಗಿದೋ ಹಂಗ ಎಲ್ಲರಲ್ಲೂ ಋಭು ಶಬ್ದ ಇದೆ. ಆಯ್ತು, ಋಭು ಅನ್ನುವುದು ಸರ್ವದೇವತೆಗಳ ನಾಮ. ಇದರ ಪ್ರಯೋಜನ ಏನು ಅಂದ್ರೆ ಮಂತ್ರದಲ್ಲಿದ್ದ ಋಭು ಶಬ್ದಕ್ಕೆ ಕೇವಲ ಒಂದು ಗುಂಪಿನವರು ರಥ ಮಾಡಲಿಲ್ಲ, ಚತುರ್ಮುಖರಿಂದ ಹಿಡಿದುಕೊಂಡು ಮತ್ತೆ ಪುಷ್ಕರ ದೇವತೆಗಳವರೆಗಿನ ಎಲ್ಲರೂ ಸೇರಿ ಈ ದೇಹವೆಂಬ ರಥವನ್ನು ಆಧ್ಯಾತ್ಮದಲ್ಲೂ ಹೊರಗೆ ಅದ್ಭುತವಾದ ರಥವನ್ನು ಪರಮಾತ್ಮನ ವಿಹಾರಕ್ಕಾಗಿಯೂ ನಿರ್ಮಾಣ ಮಾಡಿದರು. ಚಾಪ್ಟರ್ ಕ್ಲೋಸ್. ನಿರ್ಮಿತೋ ದೇವತೈ ಸರ್ವೈಃ ವಿಷ್ಣುನಾ ವಾಯುನಾ ಸಹ ಸರ್ವೈಃ ದೇವತೈಃ ನಿರ್ಮಿತಃ. ದೈವತೈಃ ಎಲ್ಲಾ ದೇವತೆಗಳಿಂದ ನಿರ್ಮಾಣಗೊಂಡಿರುವಂತಹದ್ದು ಅದು ರಥ. ಯಾರಿದ್ದಾರೊಳಗ? ವಾಯುನಾಸಗ ವಿಷ್ಣುನ ಅಧಿಷ್ಠಿತ ರಥ ದಿವ್ಯ. ವಾಯುದೇವರು ಹಾಗೂ ಪರಮಾತ್ಮನಿಬ್ಬರೂ ಏರಿದ ರಥ ದಿವ್ಯವಾದದ್ದು. ಸಹ ರಥ ಯಾವುದು? ಅಧ್ಯಾತ್ಮಂ ದೇಹನಾಮಕ. ದೇಹದಲ್ಲಿ ಅಧ್ಯಾತ್ಮ ರಥ ಅಂದ್ರೆ ದೇಹವೆಂಬುವಂತಹದ್ದು. ಸಮ್ಯಕ್ ಯೋಗೋ ಅದೇನದ ಅಂತಂದ್ರ ಅಲ್ಲಿ ಯಸ್ಯ ಯೋಗೇ ಅಂತ ಶಬ್ದ ಅದ. ಸಮ್ಯಕ್ ಯೋಗ ಯದಾ ತಸ್ಯ ಮನೋವಾಕ್ ಕರ್ಮಭಿರ್ಭವೇತ್. ಮನಸ್ಸು, ಮಾತು ಮತ್ತು ಕರ್ಮಗಳಿಂದ ಈ ದೇಹವೆಂಬುವ ರಥವು ಯಾವಾಗ ಪರಮಾತ್ಮನಿಂದ ಹೊಂದಲ್ಪಡುತ್ತದೋ, ದೇಹಾಖ್ಯಸ್ಯ ರಥಸ್ಯೈವ ಅಂದ್ರೆ ನಾವು ಈ ದೇಹದಲ್ಲಿ ಭಗವಂತ ಮತ್ತು ಪ್ರಾಣದೇವರು ಕುದುರೆ ರೂಪದಲ್ಲಿ ಇದ್ದಾರೆ ಅನ್ನುವುದನ್ನು, ಆ ಕುದುರೆ ರೂಪದಲ್ಲಿ ಇದ್ದ ವಾಯು ಪ್ರಾಣರಿಗೆ ಇದು ರಥವೆನಿಸಿದೆ ಎಂಬುವುದನ್ನು ಮನಸ್ಸಿನಿಂದ, ಮಾತಿನಿಂದ, ದೇಹದಿಂದ ಅನುಸಂಧಾನಕ್ಕೆ ಕಾರ್ಯದಲ್ಲಿ ತರಲ್ಪಟ್ಟಾಗ ಏನಾಗ್ತದ? ತದಾ ನಾರಾಯಣಾತ್ ಪ್ರಭೋ, ಆಗ ನಾರಾಯಣನಿಂದ. ಎಂಥವ? ಈ ಮಂತ್ರದಲ್ಲಿ ವಿವಸ್ವತಃ ಅಂತ ಶಬ್ದ ಅದ. ನೋಡಿದರೆ ವಿವಸ್ವಾನ್ ಅನ್ನುವ ಶಬ್ದ ಸೂರ್ಯ ಎಂಬ ಅರ್ಥವನ್ನ ಕೊಡಬೇಕು. ಶ್ರೀಮದಾಚಾರ್ಯ ಪ್ರಕಾರ ವಿವಸ್ವಾತ್ ಅಂದ್ರೆ ವಿವಸ್ವತಃ ಅಂದ್ರೆ ಬೇರೆ ಬೇರೆ ಸ್ಥಳಗಳಲ್ಲಿ ವಾಸ ಮಾಡುವ ಪರಮಾತ್ಮನನ್ನು ವಿವಸ್ವಾನ್ ಅಂತ ಕರೆದು ಪಂಚಮಿ ವಿಭಕ್ತಿಯಲ್ಲಿ ವಿವಸ್ವತಃ ಅಂತ ಅರ್ಥವನ್ನ ಹೇಳ್ತಿದ್ದಾರೆ. ಅಂದ್ರೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ಹಲ್ಲು, ಗಲ್ಲ ಎಲ್ಲ ಸ್ಥಳಗಳಲ್ಲೂ ವಾಸ ಮಾಡುವಂಥವನಾದ್ರಿಂದ ವಿವಸ್ವಾನ್ ಅಂತ ಕರೀತಾರೆ ಪರಮಾತ್ಮನಿಗೆ. ವಿವಿಧಂ ವಾಸವತ್ವಾತ್ ತು ವಿವಸ್ವಾನ್ ನಾಮಕಾತ್. ಅಂತಹ ವಿವಸ್ವಾನ್ ಎಂಬ ಹೆಸರಿನ ನಾರಾಯಣನಿಂದ ಶುಭಂ ಒಳ್ಳೆಯದು. ಯಾವುದು ಒಳ್ಳೆಯದು ಅಂತ ಕೇಳಿದ್ರೆ ಅದಕ್ಕೆ ಹೇಳಿದ್ರು ಸಂಸಾರವಾರಕಂ ಜ್ಞಾನಂ. ಈ ಸಂಸಾರದ ಚಿಂತೆಯನ್ನ ಹೋಗಲಾಡಿಸುವ ಒಂದು ಜ್ಞಾನ, ಅದನ್ನ ಅಪರೋಕ್ಷ ಜ್ಞಾನ ಅಂತ ಕರೀತಾರೆ. ಅದು ಏನದು? ಅದಕ್ಕೆ ಅಭಿಮಾನಿಗಳು ಯಾರು ಅಂತ ಕೇಳಿದ್ರೆ ದಿವೋ ದುಹಿತೃ ನಾಮಕಂ. ದಿವೋ ದುಹಿತೃ ನಾಮಕಂ ಮಹಾಲಕ್ಷ್ಮಿಯ ಮಗಳಾಗಿರುವಂತಹ ಭಾರತೀ ದೇವಿಯಿಂದ ಅಭಿಮನ್ಯಮಾನವಾದ ಅಪರೋಕ್ಷ ಜ್ಞಾನವು. ಅರ್ಥ ಆಯ್ತಾ ಏನಂತ ಹೇಳಿದ್ದು? ಭಾರತೀ ದೇವಿಯ, ಲಕ್ಷ್ಮೀ ದೇವಿಯ ಮಗಳಾದ ಭಾರತೀ ದೇವಿಯಿಂದ ಅಭಿಮನ್ಯಮಾನವಾದದ್ದು ಅಪರೋಕ್ಷ ಜ್ಞಾನ. ಮುಕ್ತಿ ಇವೆರಡು ವಾಯು ಹಾಗೂ ಭಾರತೀ ದೇವಿಯರಿಂದ ನಿಯಮಿಸಲ್ಪಡುವಂತಹದ್ದು. ಮುಂದೆ ಹೇಳ್ತಾರ ಆ ಮಾತನ್ನ. ಸರಿ. ದುಹಿತೃನಾಮಕಂ ವಿಷ್ಣು ತತ್ವ ಅಪರೋಕ್ಷಾಖ್ಯಂ ಅಹನಿ ದ್ವೇಚ ಶುಭೆ. ವಿಷ್ಣು ತತ್ವದ ಅಪರೋಕ್ಷವೆಂಬುವಂತಹದ್ದು ಮತ್ತು ಮುಕ್ತ್ಯವಸ್ಥಾ ಎರಡು ದ್ವೇಚ ಶೋಭನೆ ಯಾವುದವು? ಜ್ಞಾನಾವಸ್ಥಾ ಮುಕ್ತ್ಯವಸ್ಥಾ ಇತ್ಯುಭೇ ಏವ ಅಹನಿ ಪರೇ. ಒಂದು ಜೀವನ್ಮುಕ್ತ್ಯವಸ್ಥಾ, ಒಂದು ಮುಕ್ತ್ಯವಸ್ಥಾ, ಇವೆರಡುಗಳೆಂಬ ಹಗಲುಗಳು ಹುಡ್ತಾವ. ಮಂತ್ರದಲ್ಲಿ
ಯಸ್ಯ ಯೋಗೇ ದುಹಿತಾ ಜಾಯತೆ ದಿವಾಹ ಉಭೇ ಅಹನಿ ಸುಧಿನೇ ವಿವಸ್ವತಃ ಅಂತದ. ಅಲ್ಲಿ ದಿವಹ ದುಹಿತಾ ಜಾಯತೆ ಅಂತದ. ದ್ಯು ಅಂತ ಕರೆಸಿಕೊಂಡಿರುವ ಮಹಾಲಕ್ಷ್ಮಿಯ ಮಗಳಾದ ಭಾರತೀ ದೇವಿಯಿಂದ ಅಭಿಮನ್ಯಮಾನವಾದ ಅಪರೋಕ್ಷ ಜ್ಞಾನ ಹುಡುತ್ತದೆ. ಅದೇ ರೀತಿಯಿಂದ ಮುಕ್ತಿ ಅವಸ್ಥೆಯೂ ನಮಗೆ ದೊರೆಯುತ್ತದೆ. ಇವೆರಡನ್ನೂ ಕೂಡ ಸುದಿನಗಳು ಅಂತ ಕರೆದಿದ್ದಾರೆ ಉಪನಿಷತ್ತಿನಲ್ಲಿ. ಎರಡು ಹಗಲು. ನಮಗೂ ಒಂದೇ ದಿನದಲ್ಲಿ ಎರಡು ಹಗಲಾಗಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಯಾರೋ ಕೇಳಿದ್ರಂತ. ಸುಮ್ಮನೆ ಏನ್ ಮಾಡ್ಬೇಕು, ಒಂದ್ ದಿವಸದಾಗ ಎರಡು ಹಗಲ ಆಗ್ಬೇಕು ಅಂದ್ರೆ ಸಾಧ್ಯ ಇಲ್ಲ. ಒಂದ್ ದಿವಸಕ್ಕೆ ಒಂದ್ ಹಗಲ ಆಗ್ತದೆ. ಯಾರ ಹೇಳ್ರಿ, ಒಂದ್ ದಿವಸಕ್ಕೆ ಎರಡು ಹಗಲ ಹೆಂಗ ಆಗ್ಬೇಕು ಹೇಳಿ ನೋಡಂತ. ಒಂದ್ ದಿವಸಕ್ಕೆ ಒಂದ್ ಹಗಲ ಆಗ್ತದೆ, ಎರಡು ಹಗಲ ಹೆಂಗ ಆಗ್ಬೇಕು ವಿಚಾರ ಮಾಡಿ ಹೇಳಿ ಸಕಾಶ. ಅದಕ್ಕೆ ಜಾಯಂತೆ ದೇವತಾಸ್ತ್ವೇಷಾಂ ಭಾರತೀ ವಾಯುರೇವಚ. ಅಷ್ಟೇ ಅಲ್ಲ, ದೇವತೆಗಳು ಹುಡ್ತಾರೆ. ಯಾರವರು? ಭಾರತಿ ಮತ್ತು ವಾಯುದೇವರು ಮಹಾಲಕ್ಷ್ಮಿಯಿಂದ ಹುಡ್ತಾರೆ. ಜೀವನ್ಮುಕ್ತೇಶ್ಚ ದಾತ ರೂಪದ್ವಯಿ ಪ್ರಭು. ಆ ಮುಕ್ತಿಯನ್ನು ಕೊಡುವಂತಹ ಎರಡು ರೂಪಗಳವ, ವಾಯುದೇವರದ್ದು ಭಾರತೀ ದೇವರದು. ಜೀವನ್ಮುಕ್ತಿ ಅವಸ್ಥಾಕ ಅಂದ್ರೆ ಅಪರೋಕ್ಷ ಜ್ಞಾನ ಪಡೆದಾಗ ಇದ್ದವಗೂ ವಾಯು ಭಾರತೀಯರ ಅಭಿಮಾನಿಗಳು, ಮುಕ್ತಿಗೂ ಇವರೇನ್ ಮೋಕ್ಷವನ್ನು ಹೊಂದುತ್ತಾರ ಅದನ್ನೇನು ಪ್ರದಾನ ಮಾಡ್ತಾರ ಅದಕ್ಕೂ ವಾಯು ಭಾರತೀಯರ ಅಭಿಮಾನಿಗಳಾಗಿದ್ದಾರೆ. 215ನೇ ಪುಟ ಮುಗಿದದ. ನಾನು 16ನೇ ಪುಟವನ್ನು ತಿರುಗಿಸಿದ್ದೇನೆ. ಸರ್ವಸ್ತ್ರೀಣಾಮುತ್ತವತ್ವಾತ್ ದೇವ್ರನಾಮ ಶ್ರೀರುದಾರತ. ಮಂತ್ರದಲ್ಲಿ ದಿವಹ ದುಹಿತ ಅಂತದ. ದಿವಹ ದುಹಿತ ಅಂದ್ರೆ ಸ್ವರ್ಗದ ಮಗಳು ಅಂತ ಅರ್ಥ ಬರ್ಬೇಕು ನೋಡಿದ್ರೆ. ಆದ್ರೆ ಇಲ್ಲಿ ಹಂಗಲ್ಲ. ದಿವಹ ದುಹಿತ ಅನ್ನೋ ಶಬ್ದಕ್ಕ ಮಹಾಲಕ್ಷ್ಮಿಯ ಮಗಳು ಅಂತ ಅರ್ಥ. ದಿವಹ ಅನ್ನೋದಕ್ಕೆ ಮಹಾಲಕ್ಷ್ಮಿ ಅಂತ ಹೆಂಗ್ ತಂದ್ರಿ ಅಂದ್ರೆ, ಸರ್ವಸ್ತ್ರೀಣಾಮುತ್ತಮತ್ವಾತ್ ದೇವ್ರನಾಮ ಶ್ರೀರುದಾರತ. ಮಹಾಲಕ್ಷ್ಮಿಗೆ ದೇವ್ಹು ಅಂತ ಹೆಸರು. ಯಾಕ? ಎಲ್ಲ ಸ್ತ್ರೀಯರಲ್ಲಿ ಉತ್ತಮಳಾದದ್ದರಿಂದ. ಆಯ್ತಾ? ಮುಂದೆ ಹೋಗೋಣಂತ. ದುಹಿತ ಅಸ್ಯ ಭಾರತೀತು. ಭಾರತಿ ಏನಿದ್ದಾಳ ಅಂದ್ರ ಭಾರತೀ ದೇವಿಯು ಅಸ್ಯಾಹ ದುಹಿತ, ಈ ಲಕ್ಷ್ಮೀ ದೇವಿಯ ಮಗಳಾಗ್ಯಾಳ. ಮತ್ತು ಅವಳಿಗೆ ಅಹಹ ಅಂತ ಕರೀತಾರ. ಅಹ ಅಂದ್ರೆ ಹಗಲು. ಆಕೆಗೆ ಯಾಕೆ ಅಹ ಅಂತ ಕರೀತಾರ ಅಂದ್ರ, ನಿತ್ಯ ಅಹೇಯ ಸ್ವರೂಪತಃ ಅಹರಿತ್ಯುಚ್ಯತೆ. ಎಂದು ಭಾರತೀ ದೇವಿಯ ದೇಹ ಅದು ಹೇಯವೆನಿಸಿಲ್ಲ, ಆದ್ದರಿಂದ ಅಹಹ ಎಂದು ಕರೆಯುತ್ತಾರೆ. ಒಂದ್ ಹೆಸರು ಬರ್ಕೊಂಡಿಟ್ಕೋಬೇಕು. ಅಹಹ ಇಸ್ ಈಕ್ವಲ್ ಟು ಭಾರತೀ ದೇವಿ. ದಿವಹ ದುಹಿತ ಜಾಯತೆ ಉಭೇ ಅಹನಿ ಅಂತ ಇದೆ. ಲಕ್ಷ್ಮೀದೇವಿಯ ಮಗಳಾದ ಭಾರತೀ ದೇವಿಯು ಹುಡ್ತಾಳ. ಲಕ್ಷ್ಮೀ ದೇವಿಯಿಂದ ಭಾರತೀ ಪ್ರಾಣ ಹುಡ್ತಾರ. ನಿನ್ನೆ ಬಂದಿತ್ತು ಪರಮಾತ್ಮನಿಂದ ವಾಯುದೇವರು ಹುಡ್ತಾರ ಅಂತ ತಿಳ್ಕೊಂಡು ಅನಕಾಮ ಮಾರಹ ಅಂತ. ಇಲ್ಲೊಂದು ಆ ಮಂತ್ರದಲ್ಲಿ ಬರುವಾಗ ಇವಳು ಹಗಲಿಗೆ ಅಭಿಮಾನಿನಿ ಅಂತ ಕರೆದ್ರು. ಯಾರು? ಭಾರತೀ ದೇವಿ. ಯಾವ ಹಗಲು ಅಂದ್ರೆ ಎರಡು ಹಗಲು. ಒಂದು ಮುಕ್ತ್ಯವಸ್ಥಾ, ಒಂದು ಜೀವನ್ಮುಕ್ತ್ಯವಸ್ಥಾ ಅಂತ. ಆ ಜೀವನ್ಮುಕ್ತ್ಯವಸ್ಥಾ ಮುಕ್ತಿ ಅವಸ್ಥಾ ಎಂಬ ಎರಡು ಹಗಲುಗಳಿಗೆ ಅಭಿಮಾನಿಯಾದ್ರಿಂದ ಹಗಲು ಎನ್ನುವ ಶಬ್ದವು ಅವಳನ್ನ ಹೇಳಬೇಕು ಸಂಸ್ಕೃತದಲ್ಲಿ, ಕನ್ನಡದಲ್ಲ. ಅಹಹ ಅಂತ ಕರೀತಾರೆ. ಯಾಕೆ ಅವಳಿಗೆ ಅಹಹ ಅಂತ ಕರೆದ್ರೆ, ಆಚಾರ್ಯರು ಕೊಟ್ಟ ಐತರೇಯ ಸಂಹಿತಾ ವಾಕ್ಯದಲ್ಲಿ ಅಹೇಯ ಸ್ವರೂಪಳು, ತಿರಸ್ಕಾರ ಮಾಡ್ಲಿಕ್ಕೆ ಬರುವುದೇ ಇಲ್ಲ. ಅವಳ ಸ್ವರೂಪ ಹಂಗದ. ಯಾರ ಸ್ವರೂಪ ಹಂಗದ? ಭಾರತೀ ದೇವಿಯ ಸ್ವರೂಪ ಹೆಂಗದ ಅಂದ್ರೆ, ಅದು ನೀಚವಾಯಿತು, ದುಷ್ಟವಾಯಿತು, ಕನಿಷ್ಠವಾಯಿತು, ತಿರಸ್ಕರಿಸಲ್ಪಟ್ಟಿತು ಅಂತ ಹೇಳಲಿಕ್ಕೆ ಬರುವುದೇ ಇಲ್ಲ. ಇಷ್ಟ್ಯಾಕೆ ಒತ್ತು ಕೊಡ್ಲಿಕ್ಕೆ ನೀವು ಅದಕ್ಕೆ? ನಮ್ಗೆ ಅರ್ಥ ಆಗಿದೆ. ನಮಗೇನ್ ಅರ್ಥ ಆಗಿದೆ ಅಂದ್ರೆ, ತಿರಸ್ಕಾರ ಅನ್ನೋ ಸ್ಪೆಲ್ಲಿಂಗ್ ಅರ್ಥ ಆಗಿದೆ. ನಮಗೇನ್ ಅರ್ಥ ಆಗಿದೆ ಅಂದ್ರೆ, ನೀಚ ಅಲ್ಲ ಅನ್ನೋ ಸ್ಪೆಲ್ಲಿಂಗ್ ಅರ್ಥ ಆಗಿದೆ. ವಿಷಯ ಗೊತ್ತಾಗಿಲ್ಲ. ಪಂಚಪಾಂಡವರಿಗೆ ಒಬ್ಬಳು ದ್ರೌಪದಿ ದೇವಿ ಇದ್ದಾಗ 5 ಜನ ಪುರುಷರ ಜೊತೆಗೆ ಒಬ್ಬಳು ಹೆಣ್ಣು ಇದ್ದರೆ ಅದು ಲೋಕದಲ್ಲಿ ತಿರಸ್ಕರಣೀಯ, ನಿಂದನೀಯ, ತ್ಯಾಜನೀಯ. ಆದರೆ ಲೋಕದಲ್ಲಿ ದ್ರೌಪದಿ ದೇವಿ ಪೂಜನೀಯ, ಮಾನನೀಯ, ಸತ್ಕರಣೀಯ ಆಗಿದ್ದಾಳೆ. ಯಾಕ? ಭಾರತೀ ದೇವಿಯರು ಅಹಹ ತಿರಸ್ಕಾರಕ್ಕೆ ಯೋಗ್ಯರಲ್ಲ, ನಿತ್ಯ ಅಹೇಯ ಸ್ವರೂಪರಾಗಿದ್ದಾರೆ. ಈಗ ಕಲ್ಪನಾ ಬರ್ಲಿಕ್ಕೆ ಶುರುವಾಯ್ತು. ಈಗದು ಏನಂತ? ಧರ್ಮರಾಜ, ಅರ್ಜುನ, ಭೀಮ, ನಕುಲ ಸಹದೇವರು 5 ಮಂದಿಯ ಜೊತೆಗೂ ಜೀವನ ಮಾಡಿದರೂ, ದಾಂಪತ್ಯವನ್ನ ಅನುಭವಿಸಿದರೂ, ಪ್ರತಿಯೊಬ್ಬರಿಂದ ಮಕ್ಕಳನ್ನ ಪಡೆದರೂ ಕೂಡ ದ್ರೌಪದಿ ದೇವಿ, ಅಹಲ್ಯ, ದ್ರೌಪದಿ, ಸೀತಾ, ತಾರಾ, ಮಂಡೋದರಿ ತಥಾ ಪಂಚಕಂನಾ ಸ್ಮರೇ ನಿತ್ಯಂ ಮಹಾಪಾತಕ ನಾಶನಂ. ನಮ್ಮ ಪಾಪ ಪರಿಹರಿಸುವ ಉತ್ತಮ ಸ್ಥಾನದಲ್ಲಿ ನಿಂತ್ಕೊಂಡಿದ್ದಾಳ ಅಂತ ನಮ್ಮ ಹಿರಿಯರ ನಂಬಿಕೆ. ಹಂಗೆಂಗಾತು ಅಂತ ಕೇಳಿದ್ರೆ,
ಅವಳು ಅಹಹ, ಎಂದೂ ಅವಳ ಸ್ವರೂಪಕ್ಕೆ ಚ್ಯುತಿ ಕುಂದು ಕೊರತೆಗಳು ಬರುವುದಿಲ್ಲ. ನಿತ್ಯ ಅಹೇಯ ಸ್ವರೂಪತ್ವಾತ್. ಆ ದ್ರೌಪದಿ ದೇವಿಯ ದೇಹದಲ್ಲಿ ಶಚೀದೇವಿ, ಶ್ಯಾಮಲಾದೇವಿ, ಉಷಾದೇವಿಯರು, ಪಾರ್ವತೀ ದೇವಿಯರು, 4 ಜನ, ಭಾರತೀ ದೇವಿಯರು, 5 ಜನ ಸೇರ್ಕೊಂಡಿದ್ದಾರೆ. ಉಷಾದೇವಿ ನಕುಲ ಸಹದೇವರ ಹೆಂಡತಿ, ಶಚೀದೇವಿ ಅರ್ಜುನನ ಹೆಂಡತಿ, ಭಾರತೀ ದೇವಿ ಭೀಮಸೇನ ಹೆಂಡತಿ, ಶ್ಯಾಮಲಾದೇವಿ ಧರ್ಮರಾಜನ ಹೆಂಡತಿ. ಇವ್ರು 4 ಜನರು ಒಂದೇ ದೇಹದಲ್ಲಿದ್ದು ಬ್ರಹ್ಮದೇವರಿ ಕಣ್ಣಿಗೆ ಮಣ್ಣೆರಚುವ ಪ್ರಯತ್ನ ಮಾಡಿದಾಗ ಭಾರತೀ ದೇವಿಯನ್ನು ಬಿಟ್ಟು ಶಚಿ, ಶ್ಯಾಮಲ, ಉಷಾ, ಪಾರ್ವತಿ ಈ 4 ಜನರು ಒಂದು ದೇಹದಲ್ಲಿದ್ದು ಚತುರ್ಮುಖನ ಜ್ಞಾನದ ಪರೀಕ್ಷೆಯನ್ನ ಮಾಡ್ಲಿಕ್ಕೆ ಹೋದಾಗ ಶಪಿತರಾದವರು ಒಂದೇ ದೇಹದಲ್ಲಿ ಬೀಳ್ರಿ, ನಿಮಗ 4 ಜನ ಗಂಡಂದ್ರ ಆಗಲಿ ಅಂತ ಶಾಪ ಕೊಟ್ರು. ಬ್ರಹ್ಮದೇವರ ಪರೀಕ್ಷಾ ಮಾಡ್ಲಿಕ್ಕೆ ಹೋದದ್ದಕ್ಕ ಅವರೆಲ್ಲ ಗಾಬರಿ ಆದರು. ನಾವು 4 ಜನ ಒಂದ ದೇಹದಾಗಿರೋದು, 4 ಜನ ಗಂಡಂದ್ರ ಬರೋದು, ಲೋಕದಾಗ ನಮ್ಮನ್ನು ಕೆಟ್ಟ ಅನ್ನೋದು ಬೇಡವೇ ಬೇಡ. ಯಾರ ದೇಹದಲ್ಲಿ ನಾವು ಸೇರ್ಕೊಂಡ್ರೆ ಎಂದೂ ಕೆಟ್ಟ ಆಗಂಗಿಲ್ಲ ಅಂತ ಭಾರತೀ ದೇವಿನ ಹಿಡ್ಕೊಂಡು ಬಂದು ದ್ರೌಪದಿಯನ್ನು ಮಾಡಿ ತಾವು 4 ಮಂದಿ ದೇಹದಾಗ ಹೊಕ್ಕುಬಿಟ್ರು. ಯಾಕ? ದಿವೋ ದುಹಿತ ಜಾಯತೆ ಉಭೇ ಅಹನಿ ಸುದಿನೇ. ಈಗ ಆಚಾರ್ಯರ ಮಾತು, ದುಹಿತಾಸ್ಯ ಭಾರತೀತು ದುಹಿತಾಸ್ಯ ಭಾರತೀತು ನಿತ್ಯಾಹೇಯ ಸ್ವರೂಪತಃ ಅಹರಿಚ್ಯುತ್ಯತೆ. ಅರ್ಥ ಆಯ್ತಾ? ಈಗ ಯಾಕಂತ ಹೇಳಿ ಇಷ್ಟು ಹೊತ್ತು ಕೊಟ್ಟದ್ದು. ಮುಂದೆ ನೆಕ್ಸ್ಟ್, ವಾಯುದೇವರಿಗೂ ಅಹಹ ಅಂತ ಹೆಸರು, ಭಾರತೀ ದೇವಿಗೆ ಅಹಹ ಅಂತ ಹೆಸರಾಯ್ತು. ಈಗ ನಿತ್ಯ ಅಹೇಯ ಸ್ವರೂಪಗಳು ಎಂಬುದು ನಮಗೆ ಗೊತ್ತಾಯ್ತು ಈಗ ದೃಷ್ಟಾಂತ ಪೂರ್ವಕವಾಗಿ. ವಾಯುದೇವರಿಗೆ ಯಾಕ ಅಂತ ಕರೀತಾರ ಅಹಹ ಅಂತ? ಹಗಲು ಹೆಂಗಿರ್ತದ? ಬೆಳಕಿನ ರೂಪ. ಹಗಲು ಬೆಳಕಿನ ರೂಪ. ಜ್ಞಾನ ಹೆಂಗಿರ್ತದ? ಬೆಳಕಿನ ರೂಪ. ವಾಯುದೇವರು ಜ್ಞಾನ ಸ್ವರೂಪರಾದದ್ದರಿಂದ ಅಹಹ ಅಂತ ಕರಿಬೇಕು ಅವರಿಗೆ ಅಂತ ಕರೀತಾರೆ. ಅಹರಿತ್ಯುಚ್ಯತೆ ವಾಯುರ್ ಜ್ಞಾನಾತ್ಮಕತ್ವ ತಥೈವ ಚ. ಜ್ಞಾನಾತ್ಮಕವಾಗಿರುವಂತಹದ್ದು ವಾಯುದೇವರಿಗೂ ಅಹ ಅಂತ ಕರೆದಿದ್ದಾರೆ. ಏನಾಯ್ತು? ಜೀವನ್ಮುಕ್ತ್ಯವಸ್ಥಾ ಒಂದು ಹಗಲು, ಮುಕ್ತ್ಯವಸ್ಥಾ ಮತ್ತೊಂದು ಹಗಲು. ಈ ಎರಡೂ ಹಗಲುಗಳಿಗೆ ಗಂಡ ಹೆಂಡತಿಯರು ವಾಯುಭಾರತೀಯರು ಅಭಿಮಾನಿಗಳಾಗಿದ್ದಾರೆ. ಅಧಿದೈವೇ ರಥೇ ಪೇತೆ ವಿಷ್ಣೋರ್ಲಕ್ಷ್ಮ್ಯಾಂ ಪ್ರಜಗ್ನಿರೇ. ಅಧಿದೈವದಲ್ಲಿ, ಇದು ಸ್ವಲ್ಪ ನಾನು ಸ್ವಲ್ಪ ನನ್ನ ಕೈಜೋರಿನ ಬಲದಿಂದ ಒಂದು ಅರ್ಥ ಹೇಳಿಕತ್ತೀನಿ, ಅಲ್ಲಿ ಅನಸ್ತದ ಅದಕ್ಕೆ ಅರ್ಥ ಹೇಳಿಕತ್ತೀನಿ. ಅಧಿದೈವೇ ರಥೆ, ಎಲ್ಲ ದೇವತೆಗಳು ಸೇರಿ ನಿರ್ಮಾಣ ಮಾಡಿದ ಒಂದು ರಥ ಉಂಟು. ಲಕ್ಷ್ಮೀನಾರಾಯಣರು ವಿಹಾರಕ್ಕೆ ಹೋಗುವ ಒಂದು ರಥ. ಆ ರಥದಲ್ಲಿ ಲಕ್ಷ್ಮೀನಾರಾಯಣರು ವಿಹರಿಸುವಾಗ ಸದ್ಯೋಜಾತ ಪುತ್ರಿಯರು ಅಂದ್ರೆ ವಾಯುಭಾರತೀಯರು ರಥದಲ್ಲೇ ಜನಿಸಿದರು ಎಂಬ ಅಂಶವನ್ನ ಹೇಳುತ್ತಿದ್ದಾರೆ. ರಥೆ ಅಧಿದೈವೇ ರಥೇ ಪೇತೆ ವಿಷ್ಣೋರ್ ಲಕ್ಷ್ಮ್ಯಾಂ ಪ್ರಜಗ್ನಿರೆ. ರಥದಲ್ಲಿ ಲಕ್ಷ್ಮೀದೇವಿಯಲ್ಲಿ ಪರಮಾತ್ಮನಿಂದ ಹುಟ್ಟಿದವರಿವರು. ಅದೇನು ಆಶ್ಚರ್ಯಕರ ಅಲ್ಲ. ಯಾಕ ಅಂದ್ರೆ ಕುಂತಿಯನ್ನ ವಾಯುದೇವರು ಮುಟ್ಟಿದಾಗ ಒಡನೆಯೇ ಹುಟ್ಟಿದವರು ಭೀಮಸೇನ ದೇವರು. ಅರ್ಜುನ ಕುಂತಿಯಿಂದ ಹುಟ್ಟಿದವನು. ಅದು ಸ್ವಲ್ಪ ಸಮಯ ತಗೊಂಡಿದೆ ಅಂತ ಇಟ್ಟುಕೊಳ್ರಿ. ಧರ್ಮರಾಜ ಅವಳಲ್ಲಿ ಮತ್ತೆ ನಿಯೋಗ ಪದ್ಧತಿಯಿಂದ ಪಡೆದಾಗ ವರ್ಷ ಆದ್ಮೇಲೆ ಹುಟ್ಟಿದ್ದಾನೆ ಅಂತ ಇದೆ ಅಂತ ಇರಲಿ. ಆದರೆ ಭೀಮಸೇನ ಕೂಡ್ಲೆ ಹುಟ್ಟಿದ. ಪರಾಶರರು ಸತ್ಯವತಿಯನ್ನು ಸ್ಪರ್ಶ ಮಾಡಿದಾಗ ಅದೇ ನಡುಗಡ್ಡೆಯಲ್ಲೇ ವೇದವ್ಯಾಸದೇವರ ಅವತಾರ ಮಾಡಿ ಬಂದರು. ದ್ವೈಪಾಯನ ಅಂತ ಹೆಸರು ಬಂತು. ಇದನ್ನ ದೃಷ್ಟಾಂತವಾಗಿಟ್ಟುಕೊಂಡಾಗ ರಥದಲ್ಲಿ ಲಕ್ಷ್ಮೀನಾರಾಯಣರು ವಿಹಾರ ಮಾಡುತ್ತಿರುವಾಗಲೇನೆ ಅವರಿಗೆ ಸಂತಾನವಾಗಿ ವಾಯುಭಾರತೀಯರು ಹುಟ್ಟಿ ಬಂದರು ಅಂತ ಶ್ರೀಮದಾಚಾರ್ಯ ಹೇಳ್ತಿದ್ದಾರೆ. ಇದು ಯಾವ ದೇವತೆಗಳಿಗೂ ಸಲ್ಲದ ಮಹಿಮ. ಅಧಿದೈವೇ ರಥೇ ಪೇತೆ ವಿಷ್ಣೋರ್ಲಕ್ಷ್ಮ್ಯಾಂ ಪ್ರಜಗ್ನಿರೇ ರಥೇನ ತೇನ ದೇವೇಶೌ ವಿಷ್ಣುವಾಯು ಜಗತ್ಪತಿ. ಆ ರಥದಲ್ಲಿ 4 ಜನ ಕುತ್ಕೊಂಡ್ಬಿಟ್ರು. ಏನು? ಅಪ್ಪ, ಅಮ್ಮ, 2 ಮಕ್ಕಳು. ಗೊತ್ತಾತಿಲ್ಲ? ಅಲ್ಲೇ ಕೂತ್ಕೊಂಡು ಅಲ್ಲೇ ಕೂತ್ರವರು. ಇಂಥವರನ್ನ ಆಯಾತ ಮಿತಿ ಹೈವೇತೌ ಪ್ರಾರ್ಥಯೇದ್ ಯಜ್ಞಕರ್ಮಣಿ. ಯಜ್ಞಕರ್ಮಣಿ, ನೀವು ಯಜ್ಞ ಮಾಡುವಾಗ ಇಂಥ ರಥದಲ್ಲಿ ಏರಿಕೊಂಡು ಬರ್ರಪ್ಪ ನೀವೆಲ್ಲ ಅಂತ ಪ್ರಾರ್ಥನೆ ಮಾಡ್ರಿ. ಅನ್ಯದಾಪಿ, ಇಲ್ಲ ನಾವು ಯಜ್ಞ ಏನ್ ಮಾಡೋದಿಲ್ರಿ ಆಚಾರ ಮತ್ತ ಅಂದ್ರೆ ಅನ್ಯದಾಪಿ, ಯಜ್ಞ ಮಾಡದೇ ಇದ್ರೂ ಕೂಡ ಅಪಿ ಅರ್ಥ ಏದೇತೌ ಪ್ರಾರ್ಥನಾ ಮಾಡ್ಬೇಕು. ಯಾಕ? ಜ್ಞಾನೇಚ್ಛುಹು ಪುರುಷ ಸದಾ. ಇದು ಬಂತು. ಜ್ಞಾನ ಇಚ್ಛೆ ಇದ್ದವರು ಈ ಮಂತ್ರಗಳಿಂದ ವಾಯುದೇವರನ್ನ ಪರಮಾತ್ಮನನ್ನ ಕರೆಯಬೇಕು. ಜ್ಞಾನ ಬೇಕಾ? ಯಾಕೆ ಬೇಡ?
ಬೇಕು ನಮಗ ಜ್ಞಾನ. ಟ್ಯಾಕ್ಸ್ ಅದನ ಅದಕ್ಕ ಜ್ಞಾನಕ್ಕ ಇಲ್ಲ. ಮನಿ ಕಟ್ಟಿದ್ರೆ ಟ್ಯಾಕ್ಸ್ ಹಾಕ್ತಾರ. ಒಂದ್ ಮನಿ ಬಿಟ್ಟು ಎರಡನೇ ಮನಿ ತಗೊಂಡ್ರಿ ಎರಡಕ್ಕೂ ಟ್ಯಾಕ್ಸ್ ಬಿತ್ತವ. ಒಂದ್ ರಾಮಾಯಣ ಬಿಟ್ಟು ಒಂದು ಮಹಾಭಾರತ ಓದಿರಿ ಎರಡಕ್ಕೂ ಟ್ಯಾಕ್ಸ್ ಇಲ್ಲ. ಋಗ್ವೇದ ಬಿಟ್ಟು ಯಜುರ್ವೇದ ಓದಿದ್ರಿ ಟ್ಯಾಕ್ಸ್ ಇಲ್ಲ. ಒಂದ್ ಮನಿ ಬಿಟ್ಟು ಎರಡು ಮನಿ ಅಪ್ಪ ಕಟ್ಟಿದ ಅಂದ್ರೆ ಇಬ್ರು ಅಣ್ಣ ತಮ್ಮಂದ್ರೆ ಜಗಳ ಪಾಲ್ ಮಾಡ್ಕೋತಾರ. ನನಗದು ಕೊಡು ನಿನಗಿದು ಕೊಡು ಅಂತ ತಿಳ್ಕೊಂಡು. ಋಗ್ವೇದ ನನಗ್ ಕೊಡು ಅಂತ ಯಾವ ತಮ್ಮ ಬರಂಗಿಲ್ಲ, ಯಜುರ್ವೇದ ನನಗ್ ಕೊಡು ಅಂತ ಯಾವ ಅಣ್ಣ ಬರಂಗಿಲ್ಲ. ಮನಿಗೆ ಕೀಲಿ ಹಾಕ್ಲಾರ್ದ ಮಲ್ಕೊಂಡ್ರೆ ಕಳ್ಳ ಬಂದು ಹೊಡ್ಕೊಂಡು ಹೋಗ್ತಾನ. ತಲೆ ಒಳಗಿಂದ ಋಗ್ವೇದ ಕದ್ಕೊಂಡು ಹೋಗಂತ ಹೇಳ್ರಿ ಅವ್ನು ಕಳ್ಳಗ್ ನೋಡಂತ ಚಾನ್ಸ್ ಇದ್ರ. ನನ್ನ ಬುದ್ಧಿ ಒಳಗ ಸುಧಾ ಪುಸ್ತಕದ ಬುದ್ಧಿ ಒಳಗದ ತಗೊಂಡು ಹೋಗಂತ ಹೇಳೋಣಂತ. ಎಷ್ಟು ದೊಡ್ಡ ಸಂಪತ್ತು. ನಚೋರಹಾರ್ಯಂ ನಚ ಭ್ರಾತೃಭಾರಿ ನಚ ರಾಜ್ಯಹಾರಿ ರಾಜಹಾರ್ಯಂ. ರಾಜ ತಗೊಳಂಗಿಲ್ಲ, ಕಳ್ಳ ತಗೊಳಂಗಿಲ್ಲ. ನತ ಭ್ರಾತೃಭಾಜ್ಯಂ, ಅಣ್ಣ ತಮ್ಮಂದ್ರ ಪಾಲ್ ಮಾಡ್ಲಿಕ್ಕೆ ಬರೋದಿಲ್ಲ. ಕಿಂಕಿಂನ ಸಾಧಯತಿ ಕಲ್ಪಲತೇವ ವಿದ್ಯಾ, ಕಲ್ಪವೃಕ್ಷದಂತೆ ವಿದ್ಯಾ, ಏನ್ ಕೊಡ್ಲಿಕ್ಕಿಲ್ಲ. ಅಂತಹ ವಿದ್ಯೆ ಬೇಕು ಅಂತಾದರೆ ಜಪೇನ್ ಮಂತ್ರದ್ವಯಂ ನಿತ್ಯಂ. ನಿತ್ಯದಲ್ಲಿ 2 ಮಂತ್ರಗಳನ್ನು ಹೇಳ್ರಿ. ಯಾವುದದು? ಆತೇನ ನಿಮಿಷಸ್ತತಾ, ಆತೇನ ಯಾತಂ ಒಂದು ಮಂತ್ರ, ನಿಮಿಷಜ್ಜವೀಯ ಸಾರಣ ಮಂತ್ರ. ರಕ್ಷಣಂ ವಾ ಸಮೀಪೇ ಸ್ಯಾತ್, ಸಮೀಪದಲ್ಲಿ ರಕ್ಷಣಾ ಮಾಡ್ರಿ. ಮಮ ಮಮ ಇತ್ಯಧ್ಯಾತ್ಮಮೇವಚ, ನನ್ನ ಈ ಅಧ್ಯಾತ್ಮದ ರಕ್ಷಣೆಯನ್ನ ಮಾಡಬೇಕು. ಅಂದ್ರೆ ದೇಹದಲ್ಲಿ ಬಂದಿರಬೇಕು. ಒಂದು ಕ್ಷಣವು. 2ನೇ ಮಂತ್ರದಲ್ಲಿ ಬಹಳ ಚಂದದ. ಕಣ್ಣಿನ ರೆಪ್ಪೆ ಮಿಟಿಕಿಸಿ ತೆಗೆಯುವಷ್ಟು ಸಾಧನೆ ವಿಳಂಬ ಆಗಬಾರದು. 2ನೇ ಮಂತ್ರ ಅರ್ಥ ಬರ್ಕೊಂಡಿದ್ದೀರಲ್ಲ, ಅಲ್ಲಿ 1 ನಿಮಿಷ ವ್ಯರ್ಥ ಆಗದೆ ಇದ್ದಂತೆ ನಮ್ಮಿಂದ ಸಾಧನೆಯನ್ನ ಮಾಡಿಸು ಅಂತ ವಾಯು ಭಾರತೀಯರಲ್ಲಿ ಲಕ್ಷ್ಮೀನಾರಾಯಣರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ತುಂಬಾ ಅಪರೂಪದ ಮಂತ್ರ. ಹಯಾಸ್ಯೌ ತ್ವಾ ಚಾಶ್ವಿನೌ ತಾವಿತ್ಯಾಹ ಪರಮಾಶ್ರುತಿ. ಇಬ್ಬರು ಕುದುರೆ ಮುಖದ ದೇವತೆಗಳು ಅಂತ ಹೇಳ್ತಿದ್ದಾರೆ ಅಲ್ರಿ. ನೋಡಿದ್ರ ಮಂತ್ರ ಇದು ಅಶ್ವಿನಿ ದೇವತೆಗಳದ್ದು ಅನಿಸ್ತದಲ್ಲ. ಮತ್ತ ಅಶ್ವಿನೌ ಅಂತಿದ್ದಕ್ಕ ಅಂದ್ರೆ ಐಂದ್ರ ಆಗ್ನೇಯಾದಿಕಾಂಶ್ಚೈವ ಸರ್ವೇ ಮಂತ್ರ ಹರಿಂ ಪರಂ. ಇಂದ್ರನ ಮಂತ್ರ ಇರಬಹುದು, ಅಗ್ನಿ ಮಂತ್ರ ಇರಬಹುದು, ಯಾರ ಮಂತ್ರ ಇದ್ರು ಎಲ್ಲವೂ ಭಗವಂತನದ್ದೇ. ವದಂತಿ ಮುಖ್ಯತೋ ನಾಣ್ಯಂ, ಬೇರೆಯವ್ರನ್ನ ಹೇಳೋದಿಲ್ಲ. ಯಾಕ? ಸರ್ವನಾಮಾನ ಅಚ್ಯುತಂ, ಸರ್ವನಾಮಾನ ಅಚ್ಯುತ ಅಲ್ರಿ. ಮತ್ತಲ್ಲಿ ದ್ವಿವಚನ ಅದ, ಬಹುವಚನ ಅದ. ಆ ಮಂತ್ರದಲ್ಲಿ ಬಂದ ದ್ವಿವಚನ ಬಹುವಚನಗಳನ್ನು ಕೂಡಿಸೋದು ಹೆಂಗ ಅಂದ್ರೆ ಸಿಂಪಲ್. ಅಥವಾ ವಾಯುದೇವಸ್ಥಂ ಪೃಥಕ್ ಸಂಸ್ಥಂಚ ಕೇಶವಂ ಮಂತ್ರೋ ದ್ವಿವಚನತೋ ವಕ್ತಿ ತಥವಾ ತಥಾ ಬಹುವಚತ್ ಸ್ವಪಿ. ವಾಯುದೇವರಲ್ಲಿ ಇದ್ದ ಒಂದು ಭಗವದ್ ರೂಪ, ಒಂದು ಪ್ರತ್ಯೇಕವಾದ ಭಗವದ್ ರೂಪ. ಎರಡಾಯ್ತಿಲ್ಲೋ ಅಶ್ವಿನವ್ ಅಂತ ಹೇಳಿ. ಅವೇನ್ ಪ್ರಶ್ನೆ ಮಾಡ್ತಾನೆ? ಒಂದು ವಾಯುದೇವರಿದ್ದಾರ, ಒಂದು ಪರಮಾತ್ಮ ಇದ್ದಾನ, ಅಶ್ವಿನವ್ ಅಂದಿರಿ. 2 ಭಗವಂತನಿಗೆ ಹೆಂಗ್ ಕೊಡ್ಬೇಕು ಅಂದ್ರೆ ವಾಯುದೇವರಲ್ಲಿ ಇದ್ದ ಭಗವದ್ ರೂಪ. ಬಹುವಚನ ಹೆಂಗ್ ಕೊಡ್ಬೇಕು? ಎಲ್ಲ ಕಡೆಗಳಲ್ಲಿ ಇದ್ದ ಭಗವದ್ ರೂಪ ಸೇರ್ತದೆ, ಏನ್ ತೊಂದರೆ ಇಲ್ಲ. ಇತ್ಯಾದಿ ಐತರೇಯ ಸಂಹಿತಾಯಾಮ್, ಇಷ್ಟು ಐತರೇಯ ಸಂಹಿತೆಯಲ್ಲಿ ಬಂದಿರುವ ಮಾತು. ಆ ಮಂತ್ರದಲ್ಲಿ ಸುದಿನೇ ಅಂತಿದೆ ಅಲ್ಲ ಅಂದ್ರೆ ಕರೆಕ್ಟು. ಸುಖಂ ದದತ ಇತಿ ಸುದಿನೇ, ನಮಗೆ ಸುಖವನ್ನ ಉಂಟು ಮಾಡುವುದರಿಂದ ಸುದಿನ ಅಂತ ಕರೀತಾರೆ. ಹೌದು, ಮೋಕ್ಷದಲ್ಲಿ ಸುಖವಾಗ್ತದೆ, ಅದಕ್ಕೆ ಸುದಿನ ಅಂತ ಕರೀಲಿ. 2 ಹಗಲು ಅಂತ ಹೇಳಿದೆ ನಾನು. ಒಂದು ಮೋಕ್ಷಾವಸ್ಥೆ, ಒಂದು ಅಪರೋಕ್ಷ ಜ್ಞಾನಾವಸ್ಥೆ, 2 ಹಗಲುಗಳು. ಒಂದು ದಿನದಲ್ಲಿ 2 ಹಗಲು ಹೆಂಗಾಗ್ಬೇಕು? ತುಂಬಾ ಸಿಂಪಲ್. ಬೆಳಗ್ಗೆ ಎದ್ದಾಗ ನೀವೆಷ್ಟು ಫ್ರೆಶ್ ಇರ್ತೀರಿ ವಿಚಾರ ಮಾಡಿಕೊಳ್ಳ್ರಿ. ಈಗೇನ್ ನೀವು ಪಾಠಕ್ಕೆ ಕೂತಾಗ ವಿಷಯಗಳೆಲ್ಲ ತಲೆಗೆ ಹೋಗ್ತಾ ನೋಡ್ರಿ, ಹಂಗ ಮಧ್ಯಾಹ್ನದಾಗ ನಿಮ್ ತಲೆಗೆ ಹೋಗುದಿಲ್ಲ. ಮಧ್ಯಾಹ್ನದಾಗ ತಲಿ ತಿರುಗಿರ್ತದ ಎಲ್ಲಾ ವಿಷಯಗಳ ಕಡೆಗೆ. ತಲೆಯು ಎಲ್ಲ ವಿಷಯಗಳ ಕಡೆ ತಿರುಗಿರ್ತದ. ಹಿಂಗಾಗಿ ಮಧ್ಯಾಹ್ನದಾಗಿನ ಪಾಠದಾಗ ಇಷ್ಟು ವಿಷಯ ಹೋಗಂಗಿಲ್ಲ. ಬೆಳಗಿನ ಪಾಠದಾಗ ಹೋಗ್ತದ. ಆ ಫ್ರೆಶ್ನೆಸ್ ಬರ್ಲಿಕ್ಕೆ ಕಾರಣ ಏನು? ನಿದ್ದೆ. ಒಮ್ಮೆ ನಿದ್ದೆ ಮಾಡಿ ಅದ್ರಿಂದ ಫ್ರೆಶ್ ಆಗ್ತದೆ. ಹಂಗಾರೆ ನೀವು ಮಧ್ಯಾಹ್ನದಾಗೂ ಒಂದ್ ಸ್ವಲ್ಪ ನಿದ್ದೆ ಮಾಡಿ ಎದ್ರಿ ಅಂದ್ರೆ 1 ದಿವಸದಾಗ 2 ಹಗಲು ಸಿಗುತ್ತದೆ ನಿಮ್ಗೆ. ಫ್ರೆಶ್ ಆಗಿ ಬರ್ತದೆ. ಫಳ 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 ಅಂತ ಇರ್ತದೆ. ತಲೆ ಟಕ 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 ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತದ. ಹಿಂಗಂತ ಇಲ್ಲ ಇದ್ರೆ ಇಲ್ಲ, ಹೋಯ್ತು. ಅದರಿಂದ ಮುಕ್ತ್ಯವಸ್ಥೆಯಲ್ಲಿ ನಮಗೆ ಸುಖ ಸಿಗುತ್ತದ ಅಂದ್ರೆ ಹೂ ಅನ್ನೋಣಂತ. ಅಪರೋಕ್ಷ ಜ್ಞಾನ ಆದ್ಮೇಲೆ ಸುಖ ಹೆಂಗ್ ಸಿಗಬೇಕು? ಅದೆಂಗ ಸುದಿನ ಆಗಬೇಕು ಅಂದ್ರೆ ಮುಕ್ತ್ಯವಸ್ಥೆಯಲ್ಲಿ ಆಗದೆ ಇದ್ದದ್ದು ಒಂದು ಅಪರೋಕ್ಷ ಜ್ಞಾನದ ಅವಸ್ಥೆಯಲ್ಲಿ ಆಗ್ತದೆ. ಏನು? ಇನ್ನೂ ಹೆಚ್ಚಿನ ಸತ್ಕರ್ಮಗಳನ್ನ ಮಾಡ್ಲಿಕ್ಕೆ ಆಗ್ತದ. ನಾನು ಈಗೇನಿದ್ದೀನಿ ಅಷ್ಟು ಸತ್ಕರ್ಮ ಮಾಡೋದಿಲ್ಲ. ಅಪರೋಕ್ಷ ಜ್ಞಾನ ಆದ್ಮೇಲೆ ಝಳಝಳ ಎಚ್ಚರ ಇದ್ದುದರಿಂದ ಹೆಚ್ಚು ಸತ್ಕರ್ಮವನ್ನ ಮಾಡಿ ಸುಖ ಪಡಿಲಿಕ್ಕೆ ಸಾಧನ ಮಾಡಿಕೊಳ್ತೀನಿ. ಅದರಿಂದ ಅಪರೋಕ್ಷ ಜ್ಞಾನ ಆದ ಮೇಲಿನ ಅವಸ್ಥೆಯೂ ಸುದಿನ, ಮುಕ್ತಿ ಹೊಂದಿದ ಮೇಲಿನ ಅವಸ್ಥೆಯೂ ಸುದಿನ. ವಿವಸ್ವತೋ ವಿಷ್ಣೋಹೋ ಸಕಾಶಾತ್ ದಿವೋ ದುಹಿತ ಅಹನಿಚ ಜಾಯತೆ.
ಆ ವಿವಸ್ವತಃ ಇಸ್ ಈಕ್ವಲ್ ಟು ವಿಷ್ಣೋ ಪರಮಾತ್ಮನ ಸಕಾಶಾತ್ ದೆಸೆಯಿಂದ ದಿವೋ ದುಹಿತ ಲಕ್ಷ್ಮೀದೇವಿಯ ಮಗಳಾದ ಅಹನಿಚ ಜಾಯತೆ ಅಂದ್ರೆ ಅಪರೋಕ್ಷ ಜ್ಞಾನ ಮುಕ್ತಿಯು ಹುಡ್ತದ, ಅದಕ್ಕೆ ಅಭಿಮಾನಿಯಾದ ಭಾರತೀಯು ಹುಡ್ತಾಳ. ಅಹನೀತಿ ದ್ವಿವಚನೆ ದ್ವಿತ್ವೇ ಸಿದ್ಧೇಪಿ ಉಭೇ ಇತಿ ವಚನಂ. ಅಲ್ರಿ ಅಹನಿ ಎಂಬುದರಿಂದಲೇನೆ ಎರಡು ಅಂತ ಗೊತ್ತಾಗ್ತಿರುವಾಗ ಮತ್ತು ಉಭೇ ಅಹನಿ ಅಂತ ಎರಡು ಎರಡು ಅಂತ ಯಾಕೆ ಹೇಳಬೇಕು ಅಂದ್ರೆ ಅಧ್ಯಾತ್ಮ ಅಧಿದೈವತೆಯೋರುಭಯೋರ್ಪಿ ವಚನಾರ್ಥಂ. ಅಧ್ಯಾತ್ಮದಲ್ಲೂ ಹಿಂಗಾಗ್ತದ, ಅಧಿದೈವದಲ್ಲೂ ಹಿಂಗಾಗ್ತದ ಅಂತ ಹೇಳಿ ಎರಡು ಅಂತ ಅಂದಾರಷ್ಟೇ ಅರ್ಥ. ಸರಿ, ಮುಗೀತು. ಮುಂದ ಇಲ್ಲ ಕೆಲವರು ಏನಂತಾರ, ಎರಡು ಪೂರ್ವ ಪಕ್ಷವ, ಇದು ಸೂರ್ಯನ ರಥ ಯಾಕಾಗಿರಬಾರದು, ಅಥವಾ ಇದು ಅಶ್ವಿನಿ ದೇವತೆಗಳ ರಥ ಯಾಕಾಗಿರಬಾರದು, ನಾರಾಯಣನ ರಥವೇ ಅಂತ ಹೆಂಗೆ ಹೇಳ್ತೀರಿ ಪ್ರಶ್ನೆ. ಅವೆರಡಕ್ಕೆ ಪೂರ್ವ ಪಕ್ಷ ಉತ್ತರ ಕೊಟ್ರೆ ಈ 3ನೇ ಅಧ್ಯಾಯ ಮುಗೀತದೆ, ನಮ್ಮ ಪಾಠನೂ ಮುಗೀತದೆ. ನಚ ಸೂರ್ಯರಥೋ ಅತ್ರ ವರ್ಣ್ಯತೆ, ಅತ್ರ ಸೂರ್ಯರಥ ವರ್ಣ್ಯತೆ ನ, ಇಲ್ಲಿ ಸೂರ್ಯರಥ ವರ್ಣಿಸಲ್ಪಡುವುದಿಲ್ಲ. ಯಾಕ ಅಂದ್ರ ಸೂರ್ಯನ ರಥದ ಗಮನದಿಂದ ಹಗಲು ಮತ್ತು ರಾತ್ರಿಗಳು ಹುಟ್ಟುತ್ತಾವೆ ಹೊರತಾಗಿ ಎರಡು ಹಗಲುಗಳು ಹುಟ್ಟುವುದಿಲ್ಲ. ಹೋಯ್ತು, ಬಿದ್ದೋಯ್ತು. ಸೂರ್ಯನ ರಥ ಅಲ್ಲ ಇದು. ಯಾಕಂದ್ರೆ ಈ ರಥ ಹೊರಟಾಗ ಎರಡು ಹಗಲು ಹುಡುತ್ತದಂತ ಹೇಳಿಕತ್ತದ. ಹಗಲು 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 ರಾತ್ರಿ ಅಲ್ಲ. ಸೂರ್ಯನ ರಥದ ಚಲನೆ ಆದಾಗ ಹಗಲು ಮತ್ತು ರಾತ್ರಿ ವ್ಯತ್ಯಾಸದನೋ ಇಲ್ಲೋ ಅಂದ್ಮೇಲೆ ಇದು ಸೂರ್ಯನ ರಥವಲ್ಲ. ನಾಳೆ ಹಗಲು ಹುಡ್ತದಂತ ಬಹಳ ಶಣತನ ತೋರಿಸಬಾರ್ದು. ಮತ್ ನಮ್ದು ಬುದ್ಧಿ ಎರಡು ಹಗಲು ಒಮ್ಮೆ ಹುಡ್ತದಂತ ಹೇಳಿಕತ್ತಾರ ಅವ್ರಲ್ಲಿ. ಸೂರ್ಯಸ್ಯ ಅಶ್ವಿನಾಮ ಭಾವಾತ್ ಒಂದು. ಮೊದಲನೇದ್ದು, ಸೂರ್ಯನಿಗೆ ಅಶ್ವಿನಿ ಎಂಬ ಹೆಸರಿಲ್ಲ. ಸೂರ್ಯನ ರಥದ ಸಂಚಾರದಿಂದ ಹಗಲು ರಾತ್ರಿಗಳು ಹುಡ್ತಾವ ಹೊರತಾಗಿ ಹಗಲು ಹುಟ್ಟೋದಿಲ್ಲ. ಆ ಹಗಲು ರಾತ್ರಿಗಳಿಗೆ ಎಂದೂ ಹಗಲುಗಳೆರಡು ಅಂತ ಕರೆದಿಲ್ಲ. ಸೂರ್ಯನಿಗೆ ಅಶ್ವಿನಿ ಎಂಬ ಹೆಸರಿಲ್ಲ ಮತ್ತು ಅವನ ರಥಕ್ಕೆ 7 ಕುದುರೆಗಳು ಹೂಡಲ್ಪಟ್ಟಿವೆ. ಈ ರಥಕ್ಕೆ 4 ಕುದುರೆಗಳು ಹೂಡಲ್ಪಟ್ಟಾವ, 2 ಕಣ್ಣು 2 ಕಿವಿಗಳು. ಅಂದ್ಮೇಲೆ ಇದು ಸೂರ್ಯನ ರಥ ಅಲ್ಲ. ಸಿಂಪಲ್. 7 ಕುದುರೆ ಇದ್ದ ರಥ ಸೂರ್ಯಂದು, 4 ಕುದುರೆ ಇದ್ದದ್ದು ಭಗವಂತನ ರಥ. ಅದು ಅವ್ನು ಸೂರ್ಯನ ಪ್ರಾಬ್ಲಮ್ ಪಾಪ ಯಾರಿಗೂ ಅರ್ಥ ಆಗಂಗಿಲ್ಲ. ಅದೇಂದ್ರಿ ಸೂರ್ಯನ ಪ್ರಾಬ್ಲಮ್ ಏನ್ ಬಂತು, ಎಂಜಾಯ್ ಮಾಡ್ಲಿಕ್ಕತ್ತಾನಲ್ಲವ ಅಂದ್ರ ಹೌದು. ಅವನ್ ರಥಕ್ಕ ಒಂದ ಚಕ್ರದ ರೀ. ಫಸ್ಟ್ ಸಮಸ್ಯೆ ಅದ ಅಂದ್ರೆ ಒಂದ್ ರಥ ಒಂದ ಚಕ್ರದ. ಈಗ 2 ವೀಲರ್ 3 ವೀಲರ್ 4 ವೀಲರ್ ಮುಂದೆಲ್ಲ ಸಾಕಷ್ಟು ವೀಲರ್ಗಳವ. ಅದು 2 ವೀಲರ್ ಅಂದ್ರೆ ಯಥಾಕಥಂಚಿತ್ ಸೈಕಲ್ಲು ಮೋಟರ್ ಸೈಕಲ್ಲು ಆಗ್ಬೋದು. ಸಿಂಗಲ್ ವೀಲರ್ ಅಂದ್ರೆ ಸಿಂಗಲ್ ವೀಲ್ ಇದ್ರೆ ಏನ್ ಮಾಡ್ಬೇಕು, ಅದನ್ನ ಹೆಂಗ್ ನಡಿಬೇಕು, ಕಷ್ಟ. ಅವನ್ ಹೋಗ್ಲಿ ಬಿಡ್ರಿ, ಸಾರಥಿ ಇದ್ದಾನಂತ. ಅವ್ನ್ ಸಾರಥಿಗೆ ಬ್ರೇಕ್ ಹಾಕ್ಲಿಕ್ಕೆ ಕಾಲ ಇಲ್ರಿ ಅವಂಗ. ಯಾ ಸಾರಥಿ ಅವ ಅರುಣ, ಅವ್ನ್ 2 ಕಾಲಿಲ್ಲ, ಅವ್ನ್ ಬ್ರೇಕ್ ಹಾಕ್ಲಿಕ್ಕೆ ಸಾಯಿಲ್ಲ. ಹೋಗ್ಲಿ, ಕುದುರೆ ಒಂದ್ ಕಟ್ಟ್ಯಾರ, 7 ಕುದುರೆ ಕಟ್ಟ್ಯಾರ, ತಲೆಗೆ ಬಂದದ್ದು ಓಡ್ತಾವಲ್ಲ ಅವು. 7 ಕುದುರೆ ತಲೆಗೆ ಬಂದಂಗ ಓಡ್ತಾವ, ಬ್ರೇಕ್ ಹಾಕ್ಲಿಕ್ಕೆ ಕಾಲಿಲ್ಲಾರ್ದವ್ ಸಾರಥಿ, ಒಂದ್ ಚಕ್ರದ. ಇಂಥದ್ರ ಮೇಲೆ ಕುತ್ಕೊಂಡು ಸೂರ್ಯ 24 ತಾಸು ತಿರುಗ್ಬೇಕಂತ. ಗ್ರೇಟ್. ಅದಕ್ಕೆ ಸೂರ್ಯನ ಅಂತರ್ಯಾಮಿಯಾಗಿ ಭಗವಂತಗೆ ಅರ್ಘ್ಯ ಕೊಡೋದು. ಅಪ್ಪ ಎಂಥ ಹುಟ್ಟಿಸಿಪ್ಪ ಮಹಾರಾಯ, ಎಂಥ ಮಕ್ಕಳನ್ನ ಹೃದಯೋ ಅಂತಿರ್ತೀವಲ್ಲ, ಹಂಗಿತ್ತ ಹಂಗೆ. ಆದ್ರಿಂದ ಚತುರಶ್ವತ್ತಂಚ ಅತ್ರ ಉಚ್ಚತೆ, ಇಲ್ಲಿ ಆದ್ರೂ 4 ಕುದುರೆಗಳನ್ನ ಹೇಳ್ತಿದ್ದಾರೆ. ಶ್ರೋತ್ರೇ ಪಕ್ಷಸಿ ಚಕ್ಷುಷಿ ಯುಕ್ತೈತಿ ಅಧ್ಯಾತ್ಮ ಸಂಬಂಧಾಚ. ಅಷ್ಟೇ ಅಲ್ಲ, ಒಂದೊಮ್ಮೆ ಇದನ್ನ ಸೂರ್ಯನ ರಥ ಅಂತ ಹೇಳ್ಬಿಟ್ರೆ ಇದು ಹೊರಗೆ ಮಾತ್ರ ಹೇಳ್ಬಹುದು, ಅಧ್ಯಾತ್ಮಕ್ಕೆ ಹೇಳಿಕ್ ಬರಂಗಿಲ್ಲ. ಇವೇನ್ ಮಾಡ್ಲಿಕತ್ತಾವ, ಕಿವಿ ಕಣ್ಣುಗಳು ಅಂತ ಅಧ್ಯಾತ್ಮಕ್ ಲಿಂಕ್ ಮಾಡ್ಲಿಕತ್ತಾವ. ಈ ರಥ ಅಧ್ಯಾತ್ಮಕ್ಕೆ ಸಂಬಂಧಪಟ್ಟದ್ದು ಅಂದಾಗ ಸೂರ್ಯನ ರಥ ಅಲ್ಲ. ಯಾಕೆ ಸೂರ್ಯನ ರಥ ಅಧಿದೈವದಲ್ಲಿ ಮಾತ್ರ, ಹೊರಗಡೆಗೆ ಮಾತ್ರ. ಆಯ್ತಾ. ನಚ ರಾತ್ರೌ ಸುದಿನಮಿತಿ ಪ್ರಯೋಗೋ ದೃಷ್ಟ. ರಾತ್ರಿಯಲ್ಲಿ ಯಾರು ಸುದಿನ ಅಂತ ಪ್ರಯೋಗ ಮಾಡೋದಿಲ್ಲ, ಹಗಲಿನಲ್ಲಿ ಸುದಿನ ಅಂತಾರೆ. ಯಾಕಂದ್ರೆ ರಾತ್ರಿ ಒಳಗೆ ಏನ್ ಮಾಡ್ಬೇಕು, ಎಲ್ಲರೂ ನಿದ್ದೆ ಮಾಡೋದಷ್ಟೇ. ಭಾಗವತ್ ದ್ವಿತೀಯ ಸ್ಕಂದಾಗ ಹೇಳ್ತಾನೆ, ತದರ್ಥಂ ರಾತ್ರ್ಯಾಂ ಗತ ಅಜಿತಾತ್ಮನಃ. ಹಗಲ ಅರ್ಧ ಕಳ್ಕೊಂಡ್ವಿ ಅಂತ, ರಾತ್ರಿ ಅರ್ಧ ಕಳ್ಕೊಂಡ್ವಿ ಅಂತ, ಉಳಿತೇನೋ ಇನ್ನು ಅಂತ ಕೇಳಿದ್ರಂತ ಸಾಧನೆ ಮಾಡ್ಲಿಕ್ಕೆ. ಅದಕ್ಕ ನಚ ರಾತ್ರು ಸುದಿನ ಮಿತಿ ಪ್ರಯೋಗ ದೃಷ್ಟ. ಎಲ್ಲೂ ರಾತ್ರಿಯ ವಿಷಯದಲ್ಲಿ ಸುದಿನ ಅಂತ ಪ್ರಯೋಗ ಇಲ್ಲ. ಮತ್ತು ಇನ್ನು ಅಸುದಿನಸ್ಯಾಪಿ ತಥೈವ ಜಾತತ್ವಾದ್ ವ್ಯರ್ಥ ವಿಶೇಷಣತಾಚ. ಸೂರ್ಯನಿಂದ ಸುದಿನ ಹುಟ್ಟಿತು ಅಂತ ಹೇಳಬಾರದು. ಯಾಕಂದ್ರೆ ಸೂರ್ಯನಿಂದ ಅಸುದಿನವೂ ಹುಟ್ಟಿದ, ಕೆಟ್ಟ ದಿವಸ ಹುಟ್ಟಿದ. ಏನು ಯಾವಾಗ್ಲೂ ಚಲೋ ದಿವಸ ಹುಟ್ಟಿದನ, ಟುಡೇ ಇಸ್ ಮೈ ಬ್ಯಾಡ್ ಡೇ ಅಂತಂದ್ರೆ ಏನ್ ಮತ್ತೀಗ ಅನ್ನಂಗಿಲ್ಲೇನ್ರಿ?
ಮತ್ತೆ ಟುಡೇ ಇಸ್ ಮೈ ಬ್ಯಾಡ್ ಅನ್ಬೇಕಾದ್ರೆ ಪ್ರಯೋಗ ಸರಿ ಇದಲ್ಲ, ಟುಡೇ ಇಸ್ ಮೈ ಬ್ಯಾಡ್ ಡೇ ಅಂತ ಅಂದ್ಮೇಲೆ ಹಿಂಗ ನಂದು ಬ್ಯಾಡ್ ಡೇನು ಇವತ್ತ ಹುಟ್ಟೇದ, ಆಮೇಲೆ ಸುದಿನ ಎಂದು ಸೂರ್ಯನಿಂದ ಹುಟ್ಟೇದ ಅಂತ ಹೇಳಿದ್ರ ಅರ್ಥನೇ ಇಲ್ಲ. ಹುಟ್ಟೇದಂದ್ರೆ ಭಗವಂತನ ರಥದಿಂದ, ಈ ದೇಹದಿಂದ, ಈ ದೇಹವೆಂಬ ರಥದಿಂದ ನನಗೆ 2 ಸುದಿನ ಹುಟ್ಟಿತು. ಜೀವನ್ಮುಕ್ತ್ಯವಸ್ಥಾ ಮುಕ್ತ್ಯವಸ್ಥಾ. ಹೊರಗೆ ರಥ ಇದ್ರಿಂದ ಮುಕ್ತ್ಯವಸ್ಥಾ ಜೀವನ್ಮುಕ್ತ್ಯವಸ್ಥೆಗೆ ಅಭಿಮಾನಿಗಳಾದ ವಾಯುಭಾರತೀಯರು ಹುಟ್ಟಿದ್ರು. ಪರ್ಫೆಕ್ಟ್ ರಥ ಭಗವಂತ, ಸೂರ್ಯಂದಲ್ಲ. ಮತ್ತೆ ಹಂಗಾರ ಸುದಿನಿ ಅನ್ನೋ ಶಬ್ದವನ್ನು ಇಲ್ಲಿ ಹೆಂಗ್ ಹೊಂದಿಸ್ತೀರಿ ಅಂದ್ರೆ, ಅಸ್ಮಿನ್ ಪಕ್ಷೇತು ನಾವು ಹಿಡಿದ ರೀತಿಯಿಂದ ಭಗವಂತ ರಥ ಎಂದಾಗ ಲೌಕಿಕ ಅಹವ್ಯಾವೃತ್ಯರ್ಥಂ ಸುದಿನೇತಿ ಯುಜ್ಯತೆ. ಲೌಕಿಕ ಹಗಲು ಅಲ್ಲ, ಲೋಕದಲ್ಲಿ ಯಾವುದನ್ನ ಹಗಲು ಎಂಬ ಶಬ್ದದಿಂದ ಕರಿತೀರಿ ಅದು ಅಲ್ಲ ಅಂತ ತಿಳಿಸ್ಲಿಕ್ಕೆ ಉಪಯೋಗ ಬೀಳುತ್ತದೆ. ಜೀವನ್ ಮುಕ್ತಿಶ್ಚ ಮುಕ್ತಿಶ್ಚ ಹಿ ಮುಖ್ಯೇ ಸುದಿನೇ. ಜೀವನ್ ಮುಕ್ತಿ ಹಾಗೂ ಮುಕ್ತಿಗಳೇ ಮುಖ್ಯವಾದ ಸುದಿನ. ಅದಕ್ಕೆ ಮತ್ತ ಜ್ಞಾನಾವಸ್ಥೆ ಮತ್ತು ಮುಕ್ತಿಯವಸ್ಥೆಯಲ್ಲಿ ಭೋಗ ಬಹಳ ಚಂದ ಇರ್ತದಂತ. ಏನ್ ಭೋಗ? ಸಯ ಆತ್ಮಾನಮೇವ ಲೋಕಮುಪಾಸ್ತೆ. ಯಾರು ಭಗವಂತನ ಲೋಕ ಅಂದ್ರೆ ಸ್ವರೂಪ, ಭಗವಂತನ ಲೋಕವನ್ನು ಅಪರೋಕ್ಷ ಜ್ಞಾನವನ್ನ ಮಾಡಿಕೊಳ್ತಾರ. ನ ಹಾಸ್ಯ ಕರ್ಮ ಕ್ಷೀಯತೆ, ಅವನ ಕರ್ಮ ಕ್ಷಯವಾಗುವುದಿಲ್ಲ. ಅವನು ಮಾಡಿದ ಪ್ರತಿಯೊಂದು ಸತ್ಕರ್ಮವೂ ಕೂಡ ಅನಂತ ಫಲವನ್ನ ಕೊಡ್ತದೆ. ಅಸ್ಮಾತ್ ದೇವ ಆತ್ಮನಃ ಯತ್ಯತ್ ಕಾಮಯತೆ ತತ್ತತ್ ಸೃಜತೆ. ಈ ಭಗವಂತನ ಅನುಗ್ರಹದಿಂದ ಅವನು ಏನನ್ನ ಬಯಸುತ್ತಾನೋ ಅದನ್ನ ಸೃಷ್ಟಿಸುತ್ತಾನೆ. ಅಂದ್ರೆ ಅಪರೋಕ್ಷ ಜ್ಞಾನಿಗಳ ಕಡೆಗೆ ಹೋಗಿ ನೀವು ಪ್ರಾರ್ಥಿಸಿ ನನಗೆ ಇದನ್ನು ಕೊಡ್ರಿ ಅಂದ್ರೆ ತಥಾಸ್ತು ಅಂದ್ರೆ ಆಗ್ಬಿಡ್ತದೆ. ಯಾಕ? ಅವರು ಬಿಂಬಾಪರೋಕ್ಷವನ್ನ ಮಾಡಿಕೊಂಡದ್ದರ ಫಲ. ಹಾಗಾದರೆ ಬಿಂಬಾಪರೋಕ್ಷ ಮಾಡಿಕೊಂಡು ಜೀವನ್ಮುಕ್ತ್ಯವಸ್ಥೆಯಲ್ಲಿ ಇದ್ದ ವ್ಯಕ್ತಿ ಬಯಸಿದ್ದು ಆಗುತ್ತದೆ ಅಂದ್ರೆ ಅದರಂಥ ಸುದಿನ ಇನ್ಯಾವುದಿದೆ? ಧ್ಯಾನಾವಸ್ಥಾಯಾಂ ಮುಕ್ತೌ ಭೋಗ ಬಾಹುಲ್ಯ ಕಾರಣಾತ್ ಸಾಪಿ ಮುಕ್ತಿವತ ಸುದಿನಂ. ಜ್ಞಾನಾವಸ್ಥೆಯಲ್ಲೂ ಕೂಡ ಮುಕ್ತಿಯಲ್ಲಿ ಹೇಗೆ ಭೋಗ ಇದೆಯೋ ಹಂಗ ಇಲ್ಲಿಯೂ ಭೋಗವನ್ನ ಮಾಡ್ಲಿಕ್ಕೆ ಬರ್ತದ. ಕರ್ದಮ ಋಷಿಗಳು ಹೆಂಡತಿ ಕೇಳಿದ್ರಂತ, ಏನೇ ದೇವಹೂತಿ, ಲಗ್ನ ಮಾಡ್ಕೊಂಡು ನನ್ ಕೈ ಹಿಡ್ಕೊಂಡ್ಬಿಟ್ಟಿ, ನಿಂಗ್ ನಾ ಏನ್ ಸುಖ ಕೊಟ್ಟಿಲ್ವೇ, ಏನಾದ್ರೂ ಕೇಳೆ ಸುಖ ಕೊಡ್ತೀನಿ ಅಂತ ಹೇಳಿದ್ರಂತೆ. ಆಕೆ ಅನ್ಲಂತ, ನೀವು ಬೇಡ, ನಿಮ್ ಸುಖ ಬೇಡ, ನಮ್ದೆಲ್ಲಾ ಮುಗಿದು ಹೋಗ್ಯದ ಕಾರ್ಯಕ್ರಮ, ತಿರುಗಿ ಬೇಡ. ನೀ ಏನ್ ಕಾಳಜಿ ಮಾಡ್ಬೇಡ ಹೇಳು ಅಂದ್ರೆ, ಅಪರೋಕ್ಷ ಜ್ಞಾನಿಗಳಾದ ಕರ್ದಮರು ದೊಡ್ಡ ಮಹಲನ್ನು ಸೃಷ್ಟಿ ಮಾಡಿದ್ರು. ಕೂಡಲೇ ವಿಮಾನವನ್ನು ನಿರ್ಮಾಣ ಮಾಡಿಕೊಂಡಕ್ಕೆ ಕರ್ಕೊಂಡು ಹೋಗಿ 9 ರೂಪದಲ್ಲಿ ಭೋಗ ಮಾಡಿ 9 ಹೆಣ್ಮಕ್ಕಳನ್ನ ಕೊನೆಗೆ 10ನೇದವನಾಗಿ ಕಪಿಲನಾಮಕ ಪರಮಾತ್ಮನ ಪಡೆದರು. ಏನಿಲ್ಲ ಜೀವನ್ಮುಕ್ತಿಯವಸ್ಥೆಯಲ್ಲಿ ಅಪರೋಕ್ಷ ಜ್ಞಾನ ದಶಾದಲ್ಲೂ ಅಷ್ಟು ಭೋಗ ಅದ ಅಂದ ಮೇಲೆ ಹಗಲೇದು ಸುದಿನವೇ ಹೌದು, ಸುದಿನವೇ ಹೌದು. ನಹಿ ಮುಕ್ತವು ಆಧಿಕ್ಯಾರ್ಜನಮಸ್ತಿ. ಮುಕ್ತಿಯಲ್ಲಿ ಹೆಚ್ಚಿನದನ್ನ ಸಂಪಾದನೆ ಮಾಡ್ಲಿಕ್ಕೆ ಆಗಂಗಿಲ್ಲ, ಅಪರೋಕ್ಷ ಜ್ಞಾನದಲ್ಲಿ ಇನ್ನೂ ಹೆಚ್ಚಿನ ಸಂಪಾದನೆಗೆ ಅವಕಾಶ ಅದ. ಸುದಿನ ನಹಿ ಯತೆ ಯತ್ರ ಗತ್ವಾ ನವರ್ಧತೆ ಇತಿ ವಚನಾತ್. ಅಲ್ರಿ, ಮೋಕ್ಷಕ್ಕೆ ಹೋದ್ಮೇಲೆ ನಾ ಸಂಧ್ಯಾವನೆ ಮಾಡ್ತೀನಿ ಅಲ್ಲೂ ಪುಣ್ಯ ಬರ್ಲಿ, ಮೋಕ್ಷಕ್ಕೆ ಹೋದ್ಮೇಲೆ ಯಜ್ಞ ಮಾಡ್ತೀನಿ ಅಲ್ಲೂ ಪುಣ್ಯ ಬರ್ಲಿ ಅಂದ್ರೆ ನಹೀಯತೆ ಯತ್ರ ಗತ್ವಾ ನವರ್ಧತೆ. ಅಲ್ಲಿ ಹೋದ ಮೇಲೆ ಯಾವುದು ಕಡಿಮೆ ಆಗಂಗಿಲ್ಲ, ಯಾವುದು ಹೆಚ್ಚಾಗಂಗಿಲ್ಲ. ಎಷ್ಟಿರ್ತಿ ಅಷ್ಟ ಇರ್ತಿ, ಏನಿಲ್ಲ ಸರ್, ಏನ್ ಚಾನ್ಸ್ ಇಲ್ತು. ಮೋಕ್ಷ ಹೊಂದಿದ ಮೇಲೆ ಅಲ್ಲಿ ನಾ ಸಂಧ್ಯಾವನೆ ಮಾಡಿದ್ರು ಅಷ್ಟ, ದೇವ್ರ ಪೂಜೆ ಮಾಡಿದ್ರು ಅಷ್ಟ, ಮಾಡ್ಲಿಲ್ಲ ಅಂದ್ರೂ ಅಷ್ಟ, ಏನೇನು ವ್ಯತ್ಯಾಸ ಆಗುದಿಲ್ಲ. ಆನಂದದಲ್ಲೂ ವ್ಯತ್ಯಾಸ ಆಗಂಗಿಲ್ಲ, ಇನ್ನ ಜ್ಞಾನದಲ್ಲೂ ವ್ಯತ್ಯಾಸ ಆಗಂಗಿಲ್ಲ, ಯಾವುದ್ರಲ್ಲೂ ವ್ಯತ್ಯಾಸ ಆಗುದಿಲ್ಲ. ಅದು ಆನಂದ ಅಭಿವೃದ್ಧಿ ಆಗ್ತದ ಅಂತ ಅಂತೀರಿ ಅಂದ್ರೆ ಇಲ್ಲೇ ಮಾಡ್ಕೊಂಡದ ಪರಿಣಾಮದ ಹೊರತಾಗಿ ಅಲ್ಲಿ ಮಾಡಿದ್ರ ಪರಿಣಾಮ ಅಲ್ಲದು. ಆಗ್ಲಿ ವೃದ್ಧಿ ಆಗ್ಲಿ ಬೇಡ ಅಂದಿಲ್ಲ, ಇಲ್ಲಿದೆ, ಅಲ್ಲಿದಲ್ಲದು. ವೃದ್ಧಿ ಅಂದ್ರೆ ಏನು? ಅಭಿವ್ಯಕ್ತಿ ಅಂತ ಅರ್ಥ ಅಷ್ಟೇ, ಬೇರೆ ಏನಿಲ್ಲ. ಹಾಲು 1 ಲೀಟರ್ ಪಾತ್ರೆಗೆ ಇಟ್ಟಿರ್ತೀರಿ 1 ಲೀಟರ್ ಪಾತ್ರೆ ಕಾಯಿಸ್ತೀರಿ, ಕಾಯಿಸಿದಾಗ ಏನಾಗ್ತದೆ? ಪಾತ್ರೆ ಉಕ್ಕು ಬರ್ತದೆ. ಉಕ್ಕು ಬಂತು ಅಂತಂದು ಹಾಲು 2 ಲೀಟರ್ ಆಯ್ತು, 1.5 ಲೀಟರ್ ಆಯ್ತು, ಏನಿಲ್ಲ, ಇದ್ದ ಹಾಲೆ ಉಕ್ಕಿತಷ್ಟೇ. ಹಂಗ ಮುಂದ ಅಥೋ ಜ್ಞಾನೋತ್ಪತ್ತಿ ಸಮನಂತರಮೇವ ಮುಕ್ತೋ ನ ಪುನರಾವರ್ಜನಮಸ್ತಿ ಇತಿ ಕಿಂಚಿತ್ ಕಾಲಂ ಜ್ಞಾನಿತ್ವೇನ ಅವಸ್ಥಾನಪಿ ಸುದಿನಮೇವ. ಆದ್ರಿಂದ ಜ್ಞಾನ ಹುಟ್ಟಿದ ಕೂಡಲೇ ಮೋಕ್ಷಕ್ಕೆ ಹೋಗೋದಿಲ್ಲ ಎಲ್ರು. ಬ್ರಹ್ಮದೇವರಂತರೂ ಮಹಾ ಆಲಸ್ಯಗಳು. ಅವ್ರಿಗೆ ಅಪರೋಕ್ಷ ಜ್ಞಾನ ಆಗಿ 100 ಜನ್ಮ ಆಗ್ಯಾವ. ಹೋಗ್ಬೇಡ ಸುಳ್ಳ ಮೋಕ್ಷಕ್ಕೆ. ಇನ್ನೂ ಬೇಕಾರಿಲ್ಲ ಅಂತ ಇಡಂತ ಹೇಳಿ ಇರ್ತಾರ್ರಿ ಅವ್ರು. ಇಲ್ಲೇ ಕೇಳ್ರಿ, ಈ ಬ್ರಹ್ಮದೇವ್ರ ಆತ್ರಿ ಮತ್ ನಿಮ್ದು ಪೋಸ್ಟ್ ಮುಗಿದ ಹೋಗ್ತಿರ ಅಂದ್ರೆ, ಅಲ್ಲ ದೇವರಿಗೆ ಹೇಳ್ರಿ ಬೇಕಾದ್ರೆ ಇನ್ನೊಂದು 100 ವರ್ಷ ಇಲ್ಲೇ ಇಡಿಸ್ರಿ. ಯಾಕಂದ್ರೆ ಸಾಧನ ಅದು ಮೋಕ್ಷದೊಳಗೆ ಧನ್ ಲಾಟ್ರಿ ಮುಗಿದು ಹೋಗಿ ಕೆಲಸದಕ್ಕೆ ಅವ್ರು ಅಲ್ಲಿ ಅಂತಾರ್ರಿ ಲಗುನ ಹೋಗ್ಲಿಕ್ಕೆ. ನಾವೇ ಅವಸರ ಮಾಡಿ ಮೋಕ್ಷಕ್ಕೆ ಹೋಗೋದು. ದೇವರ
ಲಗುನೆ ಕರ್ಕೊಂಡ್ಬಿಡಪ್ಪ ಮೋಕ್ಷಕ್ಕ, ವೈಕುಂಠ ಕರ್ಕೊಂಡ್ಬಿಡೋ ಅಂತ ದೇವ್ರಂತ ಜಗ ಇಲ್ಲಿ ತಡಿ ಅಂತಾನ. ಅಥೋ ಜ್ಞಾನೋತ್ಪತ್ತಿ ಸಮನಂತರಮೇವ ಮುಕ್ತೋ ನ ಪುನರಾರ್ಜನಮಸ್ತಿ. ಜ್ಞಾನ ಹುಟ್ಟಿದ ಕೂಡ್ಲೆ ಮೋಕ್ಷಕ್ಕೆ ಹೋದ್ರೆ ಅಲ್ಲಿ ಸಂಪಾದನೆ ಇಲ್ಲ. ಅದಕ್ಕೆ ಕಿಂಚಿತ್ ಕಾಲಂ ಜ್ಞಾನಿತ್ವೇನ ಅವಸ್ಥಾನೋಪಿ, ಸ್ವಲ್ಪ ಹೊತ್ತು ಜ್ಞಾನಿಯಾಗಿರುವುದೂ ಕೂಡ ಸುದಿನಮೇವ. ಜ್ಞಾನಾತ್ ಪೂರ್ವಂತು ಪತನ ಸಂಶಯ ದೇವನ ಸುದಿನಂ. ಅಲ್ರಿ ಮತ್ ಈಗೂ ನಾವ್ ಇಲ್ಲೂ ಸುದಿನ ಅದ, ನಾನು ಸಾಧನೆ ಮಾಡ್ಕೊಳಿಕತ್ತೀನಿ ಅಂದ್ರೆ ಅಪರೋಕ್ಷ ಜ್ಞಾನ ಆದ್ಮೇಲೆ ಪತನ ಆಗೋ ಚಾನ್ಸ್ ಇಲ್ಲ. ಅಪರೋಕ್ಷ ಜ್ಞಾನ ಆಗೋ ಪೂರ್ವದಲ್ಲಿ ನೀ ಸಾಧನಾ ಮಾಡ್ಕೊಳ್ಳೋ ಕಾಲಕ್ಕ ಕೆಳಗೆ ಬೀಳೋ ಚಾನ್ಸ್ ಅದ, ಬೀಳ್ತಿ. ತಪ್ಪು ಕೆಲಸ ಮಾಡಿದೆ ಅಂದ್ರೆ ಬಿದ್ದಿ ಕೆಳಗೆ ಬಿದ್ದಿ. ಆದ್ರೆ ಅಪರೋಕ್ಷ ಜ್ಞಾನ ಆದ್ಮೇಲೆ ತೆಳಗ್ ಹೋಗೋಂಗಿಲ್ಲ. ಮೇಲ್ ಮೋಕ್ಷದಲ್ಲಿ ಬೇಕಾದ್ರೆ ಆನಂದ ರಾಸ ಆಗ್ತದೆ, ಹಾಕೋಲ್ಲ, ನಮಗೇನು ಸಮಸ್ಯೆ ಇಲ್ಲ. ಅದಕ್ಕೆ ಅಪರೋಕ್ಷ ಜ್ಞಾನಾವಸ್ಥೆಯು ಸುದಿನವೇ ಅಂತ ಶ್ರೀಮದಾಚಾರ್ಯರು ವ್ಯವಸ್ಥೆ ಮಾಡಿದ್ರು. ಇಲ್ಲ ಇದನ್ನ ನಾನು ಮತ್ತ ಅಶ್ವಿನಿ ದೇವತೆಗಳ ರಥ ಅಂದ್ಬಿಡ್ತೀನಿ, ಹೆಂಗ್ ಗೋಪಿ ಸುಮ್ನೆ ಒಮ್ಮೆ ಹೂ ಅಂತ ಮಾಡ್ದಂದ್ರೆ ಅಶ್ವಿನವ್ ಅಂತದ ಶ್ಲೋಕದಲ್ಲಿ ಮಂತ್ರದಲ್ಲಿ ಬರ್ಕೊಂಡ್ರಲ್ಲ ಮಂತ್ರ ನೋಡ್ರಿ, ಅಶ್ವಿನವ್ ಅಂತದ. ಹಂಗಾರೆ ಅಶ್ವಿನಿ ದೇವತೆಗಳ ರಥ ಅಂತೀನಿ ಅಂದ್ರೆ ಚಾನ್ಸೇ ಇಲ್ಲ. ಶ್ರೀಮದಾಚಾರ್ಯ ನಚ ಅಶ್ವಿರಥೋ ವರ್ಣ್ಯತೆ, ಇದು ಅಶ್ವಿನಿ ದೇವತೆಗಳ ರಥ ಅಲ್ಲ. ಯಾಕೆ ಗೊತ್ತೇನು? ನಹಿ ಅಶ್ವಿರಥ ಯೋಗ ದಹನಿ ಜಾಯೇತೆ. ಎಲ್ಲೂ ಅಶ್ವಿನಿ ದೇವತೆಗಳ ರಥದ ಸಂಚಾರದಿಂದಾಗಲಿ ಹಗಲುಗಳು ಹುಟ್ಟಿದ್ದು ಇಲ್ಲವೇ ಇಲ್ಲ. ಸೂರ್ಯ ಸಂಚಾರಕ್ಕೆ ಯಥಾ ಕಥಂಚಿತ್ ಒಪ್ಪಬಹುದು, ಅಶ್ವಿನಿ ದೇವತೆಗಳ ಸಂಚಾರದಿಂದ ಹೆಂಗ ಒಪ್ತಿಪ್ಪ ನೀನು? ಒಪ್ಪೋ ಹಂಗಿಲ್ಲೇ ಇಲ್ಲ. ಮತ್ತು ಅಶ್ವಿನಿ ದೇವತೆಗಳ ರಥಕ್ಕ ಒಂದು ಕತ್ತಿ ಕಟ್ಟ್ಯಾರ, ಕುದುರಿನ ಅಲ್ಲ, ನೆನಪಿಟ್ಟುಕೋ. ಏಕರಾಸಭಯುಕ್ತೋ ಹಿ ತದ್ರಥ. ಶ್ರೀಮದಾಚಾರ್ಯ ಬರದಾರಲ್ಲಿ ಒಂದು ಕತ್ತಿ ಅಲ್ರಿ ಆಚಾರ, ಅಶ್ವಿನಿ ದೇವತೆಗಳ ರಥ ಅಂತೀರಿ, ಕತ್ತಿ ಅಂತೀರಿ, ಕತ್ತಿ ಮಡಿ ಬರ್ತಾವೇನ್ರಿ ಆಚಾರ? ಮತ್ತ ಕುದುರೆ ಮಡಿ ಬರ್ತಾವಂತ ಕೇಳಿದ್ವಿ, ಎತ್ತ ಮಡಿ ಬರ್ತಾವಂತ ಕೇಳಿದ್ವಿ, ಎಮ್ಮಿನೂ ಮಡಿ ಬಂದಿತ್ತು. ನೀವು ನೋಡ್ಕೋತ ಹೋದ್ರೆ ಈಗ ಕುದುರೆ ಕತ್ತಿ ತಂದಿರಿ, ನಾಳೆ ಸ್ವಲ್ಪ ದಿವಸಕ್ಕೆ ನಾಯಿನೂ ತರ್ತೀರಿ ನೀವು ಮಡಿಗೆ ಅಂದ್ರೆ ತಡಿಯೋ. ಆ ಕತ್ತಿ ಬಗ್ಗೆ ಕೇಳ್ರಿ, ಕೇಳೋ ಮಹಾರಾಯ. ಏಕ ರಾಸಭಯುಕ್ತೋ ಹಿತದ್ರಥಃ. ವೇದದಲ್ಲಿ ತದ್ರಾಸಭೋ ನಾ ಸತ್ಯ ಸಹಸ್ರಂ ಇತಿ ವಚನಾತ್ ಶ್ರೀಮದಾಚಾರ್ಯ ಅಂತಾರ. ತದ್ರಾಸಭ, ಆ ಅಶ್ವಿನಿ ದೇವತೆಗಳ ರಥಕ್ಕೆ ಕಟ್ಟಿದ ಕತ್ತೆಯು ಯುದ್ಧ ಭೂಮಿಯಲ್ಲಿ ಒಂದು ಹೊಡೆತಕ್ಕೆ 1000 ಮಂದಿ ಶತ್ರುಗಳನ್ನ ಕೊಲ್ತದಂತೆ. ಕಟ್ರಿ ಇಂತಹ ಕತ್ತಿ ಅಂತಂದ್ ಕಟ್ರಿ, ನಿಮ್ ರಥಕ್ಕೆ ಬ್ಯಾಡ ಅಂತ ಯಾರು ಹೇಳ್ಯಾರಪ್ಪ? ನಮ್ ಕತ್ತಿ ಹೇಳಂಗಿಲ್ರಿ ಕಟ್ಟಿದ್ರ ರಥಕ್ಕೆ ಅಂತ ಅರ್ಥ. ತದ್ ರಾಸಭೋ ನಾ ಸತ್ಯ. ನಾ ಸತ್ಯ ಅಶ್ವಿನಿ ದೇವತೆಗಳಿಗೆ ಸಂಬಂಧಪಟ್ಟ ರಾಸಭ ಕತ್ತೆ ಇದೆಯಲ್ಲ, ಅದು ಸಹಸ್ರಂ 1000 ಶತ್ರುಗಳನ್ನ ಕ್ಷಣಕ್ಕೆ ಫಟ್ ಅಂತ ಒಂದು ಹೊಡಿತು ಅಂದ್ರೆ 1000 ಮಂದಿ ಸತ್ರು ಅಂತ ಅರ್ಥ. ಅದು ಕೂಡ ಒಬ್ಬ ದೇವತೆಯೇ, ಅದು ಕೂಡ ಒಬ್ಬ ದೇವತೆಯೇ. ಹೇಗೆ ಇಂದ್ರನ ವಾಹನವಾದ ಐರಾವತ ಒಂದು ದೇವತೆಯೋ, ಹೇಗೆ ವಾಯುದೇವರ ವಾಹನವೆನಿಸಿದ ಜಿಂಕೆ ಒಂದು ದೇವತೆಯೋ, ಹಾಗೆಯೇ ಅಶ್ವಿನಿ ದೇವತೆಗಳ ರಥಕ್ಕೆ ಕಟ್ಟಿದ ಕತ್ತೆಯು ಒಂದು ದೇವತೆ ಸ್ವರೂಪ. ಹಂಗದ ಏನ್ ಮಾಡ್ಲಿಕ್ಕೆ ಬರ್ತದೆ, ಹಂಗೆ ಇರ್ತಾರೆ ಅಷ್ಟೇ. ನಚ ವಿವತ್ಸತ್ ಶಬ್ದೋ ಅಶ್ವಿನೋರ್ ವಿದ್ಯತೆ. ಮತ್ತೊಂದು ಸಮಸ್ಯೆ ಅದ, ಆಗ ಹೇಳೋ ಕಾಲಕ್ಕ ಅಶ್ವಿನಿ ಶಬ್ದವನ್ನ ಸೂರ್ಯ ಹೇಳಿಕ್ ಬರಂಗಿಲ್ಲ ಅಂತ ಹೇಳಿದ್ರು. ಈಗ ಆ ಮಂತ್ರದಲ್ಲಿ ವಿವಸ್ವಾನ್ ಅನ್ನೋ ಶಬ್ದದ, ಅದರಿಂದ ಅಶ್ವಿನಿ ದೇವತೆಗಳನ್ನ ಕರೀಲಿಕ್ಕೆ ಬರಂಗಿಲ್ಲ. ಹೌದು, ಅಶ್ವಿನಿ ದೇವತೆಗಳನ್ನ ವಿವಸ್ವಾನ್ ಅಂತ ಹೆಂಗ್ ಕರೀತಾರ? ಅವ ಪೂರ್ವ ಪಕ್ಷ ಮಾಡಿದವ ಆ ಮಂತ್ರದಲ್ಲಿ ವಿವಸ್ವಾನ್ ಅಂತ ಹೆಸರದ, ಸೂರ್ಯ ಅಂತ ಅರ್ಥ ಮಾಡ್ತೀನಿ ಅಂತ ಅವನ್ ಕ್ಯಾನ್ಸಲ್ ಮಾಡಿದ್ರು. ಯಾಕ? ಅಶ್ವಿನಿ ಅಂತ ಹೆಸರದ ಅಂತ. ಈಗ ಅಶ್ವಿನಿ ದೇವತೆಗಳು ಅಂತ ಹೇಳ್ತೀನಿ ಅಂತ ಬಂದಾನ, ಹೇಳಿಕ್ ಬರೋದು ಯಾಕಂದ್ರೆ ವಿವಸ್ವಾನ್ ಅಂತ ಹೆಸರದ ಅಂತ. ಅಶ್ವಿನಿ ದೇವತೆಗಳಿಗೆ ಸೂರ್ಯ ಅಂತ ಹೆಸರಿಲ್ಲ, ಸೂರ್ಯನಿಗೆ ಅಶ್ವಿನಿ ದೇವತಾ ಅಂತ ಹೆಸರಿಲ್ಲ. ಹಿಂಗಾಗಿ ಈ ಮಂತ್ರ ಅವ್ರದಲ್ವೇ ಅಲ್ಲ. ಭಾಷಣ ನಿಮ್ ದೇವ್ರಿಗೆಲ್ಲ ಹೆಸರದ ಹಂಗ? ನಿಮ್ ನಾರಾಯಣಗ ಅಶ್ವಿನಿ ದೇವತಾ ಮತ್ತು ಸೂರ್ಯ ಅಂತ ಹೆಸರಲ್ಲ ಅಂದ್ರ ಯೋ ದೇವಾನಾಂ ನಾಮಧ ಏಕ ಏವ. ಎಲ್ಲಾ ದೇವತೆಗಳ ನಾಮವನ್ನ ಹೊತ್ತು ತಿರುಗುವ ಒಬ್ಬನೇ ಪ್ರಾಣಿ. ಇತಿ ವಿಷ್ಣೋ ಸರ್ವನಾಮಾನಿ ಪ್ರಸಿದ್ಧಾನಿ. ಅಷ್ಟೇ ಅಲ್ಲ, ಯಜೋ ಯುಕ್ತ ಅಭಿಸಂವಹಂತಿ. ತಾವೇ ದೇವತೆಗಳು, ದೇವತಾ ಭಾರ್ಯರು ಕುದುರೆ ರೂಪದಲ್ಲಿ ಆ ರಥಕ್ಕೆ ಹೂಡಿಕೊಂಡು ಪರಮಾತ್ಮನ ಹೊತ್ತುಕೊಂಡು ಅಡ್ಡಾಡ್ತಾರೆ ಅಂತ ಹೇಳಿದ್ರಿಂದ ಅವನೇ ಪ್ರಸ್ತುತನಾದವನು ಹೊರತಾಗಿ ಸೂರ್ಯ ಅಶ್ವಿನಿ ದೇವತೆಗಳಲ್ಲ. ಅಥೋ ವಿಷ್ಣೋರೇವ ಮುಖ್ಯತಃ ಸರ್ವನಾಮ ಉಕ್ತ ಇತಿ ಸಿದ್ಧಂ. ಸೊ ಬೃಹತಿ ಸಹಸ್ರದಿಂದ ಪ್ರಾರಂಭ ಮಾಡಿಕೊಂಡು ವೇದವಾಂಗ್ಮಯದಲ್ಲಿದ್ದ ಎಲ್ಲಾ ನಾಮಗಳು ಭಗವಂತನದ್ದೇ ಎಂದು ಸಿದ್ಧವಾಯಿತು. ಇತಿ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತಂ ಶ್ರೀಮನ್ ಮಹೇಂದ್ರೀಯ ಉಪನಿಷದ್ ಭಾಷ್ಯೆ ದ್ವಿತೀಯಾರಣ್ಯಕೆ ತೃತೀಯೋಧ್ಯಾಯ ಸಮಾಪ್ತಃ. ಶ್ರೀಕೃಷ್ಣಾರ್ಪಣಮಸ್ತು.